ಯಾಕೆ ಬೆಳಿಗ್ಗೆ ಸಮಯದಲ್ಲೇ ಈ ಸಮಸ್ಯೆ ಹೆಚ್ಚಾಗುತ್ತೆ, ಉಲ್ಬಣಿಸುತ್ತೆ ಅಂತ? ಸೊ ದಿಸ್ ಡಸ್ಟ್ ಮೈಟ್ಸ್ ಆರ್ ವೆರಿ ಸ್ಮಾಲ್ ಮೈಕ್ರೋ ಆರ್ಗನಿಸಮ್ಸ್, ನಮ್ಮ ಕಣ್ಣಿಗೆ ಕಾಣಲ್ಲ. ಮನೆ ನೋಡೋದಕ್ಕೆ ಶುಚಿಯಾಗಿದ್ದರು ದೇ ವಿಲ್ ಬಿ ಹ್ಯಾವಿಂಗ್ ದ ಸಿಂಪ್ಟಮ್ಸ್. ಕಾರಲ್ಲಿ ಎ ಸಿ ಆದ ತಕ್ಷಣ ನೆಗಡಿ ಆಗಿಬಿಡುತ್ತೆ. ಹೌ ಡಸ್ ದಿಸ್ ವರ್ಕ್? ಥಂಡಿ ಗಾಳಿಲಿ ಓಡಾಡಿದ್ರೆ ಸ್ನೀಸಿಂಗ್ ಜಾಸ್ತಿ ಆಗುತ್ತೆ, ಇದಾಗುತ್ತೆ. ಕಣ್ಣಿಗೆ ಕಾಣದೇ ಇರ್ಬೋದು, ಬಟ್ ದಟ್ ಈಸ್ ದೇರ್ ಇನ್ ದ ವಿಂಡ್. ಮೂಗ್ನಲ್ಲಿ ಕಾಣಿಸ್ಕೋಬೋದು, ಗಂಟ್ಲಲ್ಲಿ ಕಾಣಿಸ್ಕೋಬೋದು, ಕಣ್ಣಲ್ಲಿ ಸಹ ಕಾಣಿಸ್ಕೋಬೋದು, ಸ್ಕಿನ್ ಮೇಲೂ ಕಾಣಿಸ್ಕೋಬೋದು. ಫುಡ್ ಅಲರ್ಜೀಸ್ ಆಗ್ಬೋದು, ಜಾಸ್ತಿ ಕಣ್ಣು ಇಚ್ಚಿಂಗ್ ಬರೋದು, ತುರಿಕೆ ಆಗೋದು, ಕಣ್ಣಲ್ಲಿ ನೀರು ಬರೋದು, ಕಣ್ಣು ರೆಡ್ ಆಗೋದು. ಒಬ್ಬೊಬ್ಬರಿಗೆ ಒಂದು ಪರ್ಟಿಕ್ಯುಲರ್ ಕ್ರೀಮ್ ಹಾಕಿದ್ರೆ ಆಗ್ಬೋದು, ಒಂದು ಪರ್ಟಿಕ್ಯುಲರ್ ಕ್ರೀಮ್ ಸೆಟ್ ಆಗಲ್ಲ. ಓಕೆ, ಹಾಗಿದ್ರೆ ಈಗ ಅಲರ್ಜಿಯನ್ನ ಪ್ರಾಪರ್ ಆಗಿ ಟ್ರೀಟ್ ಮಾಡಿಲ್ಲ ಅಂದ್ರೆ ಅಸ್ತಮ ಬರೋ ಚಾನ್ಸಸ್ ಇರುತ್ತಾ? ಆಸ್ಥಮ್ಯಾಟಿಕ್ ಪೇಷಂಟ್ಸ್ ಅಲ್ಲಿ ಅಲರ್ಜಿ ಯೂಶುವಲಿ ಇರುತ್ತೆ. ಈ ಥರ ಪರ್ಟಿಕ್ಯುಲರ್ ವೆಜಿಟೇಬಲ್ ತಿನ್ನಬಾರ್ದು, ಫ್ರೂಟ್ಸ್ ತಿನ್ನಬಾರ್ದು ಅನ್ನೋದ್ರಿಂದ ವಿ ಆರ್ ನಾಟ್ ಅಚೀವಿಂಗ್ ಎನಿಥಿಂಗ್ ಗ್ರೇಟ್. ಅಲರ್ಜಿ ಇದ್ದವರಿಗೆ ಜ್ವರ ಏನಾದರೂ ಬರುತ್ತೆ ಡಾಕ್ಟರ್? ಒಬ್ಬರಿಗೆ ಐಸ್ ಕ್ರೀಮ್ ತಿಂದರೆ ಮಾತ್ರ ಅಲರ್ಜಿ ಆಗುತ್ತೆ, ಇನ್ನೊಬ್ಬರಿಗೆ ಥಂಡಿ ಗಾಳಿಲಿ ಹೋದರೆ ಮಾತ್ರ ಅಲರ್ಜಿ ಆಗುತ್ತೆ. ಅವರಿಬ್ಬರಿಗೂ ಒಂದೇ ಥರ ಯಾಕೆ ಸಿಂಟಮ್ಸ್ ಇಲ್ಲ? ಕೋಲ್ಡ್ ಬಂದ ತಕ್ಷಣವೇ ಅವರೇ ಒಂದು ಅಜಿಥ್ರೋಮೈಸಿನ್ ಅಂತ ಟ್ಯಾಬ್ಲೆಟ್ ತೊಗೊಬಿಡು, ಇನ್ನೊಂದು ಆ್ಯಂಟಿಬಯೋಟಿಕ್ ತೊಗೊಂಬಿಡು. ಆ್ಯಂಟಿಬಯೋಟಿಕ್ ಅಬ್ಯೂಸ್ ಭಾಳ ಜಾಸ್ತಿ ಆಗಿಬಿಟ್ಟು ಟಿಪಿಕಲ್ ವೈರಲ್ ಕೋಲ್ಡ್ ಬಂದರೆ ಆ ಮೂಗಲ್ಲಿ ಬರುವಂಥ ಏನು ಕಲರ್ ಬದಲಾವಣೆ ಆಗುತ್ತೆ, ಯು ವಿಲ್ ನಾಟ್ ಫೀಲ್ ಕಂಫರ್ಟೇಬಲ್. ಒಂದು ಬೇಸಿಕ್ ಮಾಸ್ಕ್ ಹಾಕೊಳ್ಳೋದ್ರಿಂದ, ಸಿಂಪಲ್ ಮಾಸ್ಕ್ ಅಥವಾ ಸಿಂಪಲ್ ಒಂದು ಬಟ್ಟೆ ಕವರ್ ಹಾಕೊಳ್ಳೋದ್ರಿಂದ ಯಾವುದೇ ಒಂದು ಸಮಸ್ಯೆ ಇದ್ದರೂ ಅದು ಬುಡಕ್ಕೆ ಹೋಗಿ ಏನಕ್ಕೆ ಆಗ್ತಾ ಇದೆ ಅಂತ ಆಲೋಚನೆ ಮಾಡಿ ಅದ್ರ ಮೇಲ್ಗಡೆ ವಿ ಹ್ಯಾವ್ ಟು ಚೇಂಜ್ ಅವರ್ ಲೈಫ್ ಸ್ಟೈಲ್. 2-3 ವರ್ಷ ಆದಮೇಲೆ ಆ ಮಾತ್ರ 5 mg ಏನು ರೆಸ್ಪಾನ್ಸ್ ಕೊಡ್ತಾ ಇತ್ತು ಅದು ಕೊಡಲ್ಲ. ನಾಯಿ ಬೇಕು ಇದ್ದವ್ರಿಗೆ ಎಲ್ಲರಿಗೂ ಅಲರ್ಜಿ ಆಗಬೇಕಾಗುತ್ತೆ. ಸೊ ಸ್ಟೀಮ್ ಈಸ್ ನಾಟ್ ಎ ಪರ್ಮನೆಂಟ್ ಕ್ಯೂರ್. ಒಬ್ಬೊಬ್ಬರಿಗೆ ಈ ಅಲರ್ಜಿ ಸಿಂಪ್ಟಮ್ಸು ಪರ್ಟಿಕ್ಯುಲರ್ ಸೀಸನಲ್ಲಿ ಮಾತ್ರ ಬರುತ್ತೆ. ಈ ಕೋಲ್ಡ್ ಐಟಮ್ಸ್ ತಿಂದರೆ, ಐಸ್ ಕ್ರೀಮ್ ತಿಂದರೆ ಇದಾಗುತ್ತೆ, ಕೋಲ್ಡ್ ಜ್ಯೂಸ್ ಕುಡಿದ್ರೆ ಇದಾಗುತ್ತೆ. ಈಗ ವಾಟ್ ವಿ ಹ್ಯಾವ್ ಕಮ್ ಟು ನೋ ಇಸ್ ಆನ್ ಎ ಲಾಂಗರ್ ಟೈಮ್ ಈ ಆಸ್ತಮಾ ಅಟ್ಯಾಕ್ಸ್ ಬರೋದಾಗಲಿ, ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಏನು ಹೇಳ್ತೀವಿ, ಉಸಿರಾಟದ ಸಮಸ್ಯೆ ಆಗೋದಾಗಲಿ, ನಮ್ಮ ಕಣ್ಣಿಗೆ ಕೂಡ ಕಾಣಿಸ್ದೇ ಇರೋವಂಥ ಒಂದು ಮೈಕ್ರೋ ಲೆವೆಲ್ ಆರ್ಗನಿಸಮ್ ಜಗತ್ತಿದೆ ಅನ್ನೋದು ನಾವು ಮರೆತುಬಿಟ್ಟಿದ್ವಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಈಗಂತೂ ಹೆಚ್ಚಿನವರು ಎದುರಿಸುವಂಥ ಆರೋಗ್ಯ ಸಮಸ್ಯೆಗಳಲ್ಲಿ ಅಲರ್ಜಿ ಕೂಡ ಒಂದು. ಬೆಳಗ್ಗೆ ಆದರೆ ಸಾಕು ನೆಗಡಿ, ಶೀತ, ಕೆಮ್ಮು ಈ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಬರುತ್ತೆ. ಅಥವಾ ಯಾವುದೇ ಒಂದು ಡಸ್ಟಿಗೆ ಎಕ್ಸ್ಪೋಸ್ ಆದಾಗ ಅಲರ್ಜಿ ಸಮಸ್ಯೆಗಳು ಬರುವಂಥದ್ದು. ಹಾಗಿದ್ರೆ ಯಾಕೆ ಈ ಸಮಸ್ಯೆ ಬರುತ್ತೆ? ಇದರ ಹಿಂದೆ ಇರುವಂಥ ಕಾರಣಗಳೇನು? ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ? ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಕ್ಷಯ್ BK, ಅಸೋಸಿಯೇಟ್ ಕನ್ಸಲ್ಟೆಂಟ್ ENT, ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, JC ರೋಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಹೆಚ್ಚಾಗ್ತಾ ಇರುವಂಥ ಅಲರ್ಜಿ ಸಮಸ್ಯೆ, ಸೊ ಮೋಸ್ಟ್ ಆಫ್ ದ ಪೀಪಲ್ ಅಲ್ಲಿ ಈ ಒಂದು ಸಮಸ್ಯೆಯನ್ನು ನಾವು ಕಾಣ್ತೀವಿ. ಆದರೆ ಹೆಚ್ಚಿನವ್ರಿಗಿರುವಂಥ ಒಂದು ಮೇಜರ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ಸಮಸ್ಯೆ ಆರಂಭ ಆಗುತ್ತೆ. ಬೆಡ್ಡಿಂದ ಎದ್ದ ತಕ್ಷಣವೇ ಮೂಗು ಸೋರೋದು, ಅಥವಾ ಕಣ್ಣು ತುರ್ಕೆ ಬರೋದು, ಅಥವಾ ಸ್ನೀಸಿಂಗ್, ಅಕ್ಷಿ ಬರೋದು, ಈ ರೀತಿಯಾದಂಥ ಸಮಸ್ಯೆ ಉಂಟಾಗುತ್ತೆ. ಯಾಕೆ ಬೆಳಿಗ್ಗೆ ಸಮಯದಲ್ಲೇ ಈ ಸಮಸ್ಯೆ ಹೆಚ್ಚಾಗುತ್ತೆ, ಉಲ್ಬಣಿಸುತ್ತೆ ಅಂತ? ಅಲರ್ಜಿ ಅಂತ ಅಂದ್ರೆ ಏನು? ನಿಮ್ಮ ಬಾಡಿಲಿರುವಂಥ ಒಂದು ರೋಗ ನಿರೋಧಕ ಶಕ್ತಿ ಏನಿರುತ್ತೆ ಅದು ಕೆಲವೊಂದು ನಾರ್ಮಲ್ ಥಿಂಗ್ಸ್ ಅದನ್ನೇ ಇಟ್ ವಿಲ್ ಕನ್ಸಿಡರ್ ಆಸ್ ಎ ಫಾರಿನ್ ಬಾಡಿ. ಅಂದರೆ ಏನು, ನಾವು ಎಷ್ಟೊಂದು ಕೋಟ್ಯಾಂತರ ಗಾಳಿಲಿರುವಂಥ ಅಂಶಗಳನ್ನ ನಾವು ಒಳಗಡೆ ತಗೋತಾ ಇದ್ದೀವಿ. ಬಟ್ ಒಬ್ಬೊಬ್ಬರಿಗೆ ಅದನ್ನ ಏನು ತೊಗೊಂಡ್ರು ಏನೂ ಇದಾಗಲ್ಲ, ಅದಕ್ಕೇನು ರಿಯಾಕ್ಷನ್ ಆಗೋದಿಲ್ಲ. ಬಟ್ ಅಲರ್ಜಿಕ್ ರೈನೈಟಿಸ್ ಇರೋ ಪೇಷಂಟ್ಸ್ಗೆ ಏನಾಗುತ್ತೆ, ಈ ಒಳಗಡೆ ಹೋಗ್ತಾ ಇರೋಂಥ ಶ್ವಾಸಕೋಶಕ್ಕೆ ಹೋಗ್ತಾ ಇರೋಂಥ ಏನು ಐಟಮ್ಸ್ ಅಥವಾ ಸಬ್ಸ್ಟೆನ್ಸಸ್ ಇರುತ್ತೆ ಅದಕ್ಕೆ ಸೆನ್ಸಿಟೈಸ್ ಆಗಿಬಿಡುತ್ತೆ. ಅಂದರೆ ನಿಮ್ಮ ಬಾಡಿ ಅದನ್ನು ಫಾರಿನ್ ಬಾಡಿಯಾಗಿ, ನಿಮ್ಮ ದೇಹ ಅದನ್ನು ಒಂದು ಈಚೆ ಕಡೆಯಿಂದ ಬಂದಿರೋ ಫಾರಿನ್ ಬಾಡಿ ವಸ್ತುವಾಗಿ ಅದನ್ನು ಪರಿಗಣಿಸಿ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಯೂಶ್ವಲಿ ಕಾಮನ್ ಆಗಿ ಬರೋ ಸಿಂಪ್ಟಮ್ಸ್ ಏನು? ಒಂದು, ನೀವು ಹೇಳಿದಾಗೆ ತುಂಬ ಸ್ನೀಸಿಂಗ್ ಬರೋದು, ತುಂಬ ಅಕ್ಷಿ ಅಥವಾ ಏನದು ಸ್ನೀಸಿಂಗ್ ಬರೋದು, ಮೂಗು ಸೋರೋದು, ಮೂಗು ಬ್ಲಾಕ್ ಆಗೋದು, ಮೂಗಿನಲ್ಲಿ ನೀರ್ ತರ ಯಾವಾಗ ಬರ್ತಾ ಇರೋದು, ಕಣ್ಣಿನ ತುರಿಕೆ ಬರೋದು, ಮೂಗಿನ ತುರಿಕೆ ಬರೋದು, ತುಂಬಾ ಜಾಸ್ತಿ ಇದ್ದವ್ರಿಗೆ ಕಿವಿ ತುರಿಕೆ ಕೂಡ ಬರಬಹುದು, ಸ್ಕಿನ್ ರಿಯಾಕ್ಷನ್ಸ್ ಆಗ್ಬೋದು, ಅಲರ್ಜಿಕ್ ಡರ್ಮಟೈಟಿಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಸ್ಕಿನ್ ಮೇಲ್ಗಡೆ ರ್ಯಾಷಸ್ ಬರೋದಾಗ್ಲಿ, ಚರ್ಮ ತುರಿಕೆ ಬರೋದಾಗ್ಲಿ, ಇವೆಲ್ಲ ಬರಬಹುದು. ಸೊ ನಿಮ್ಮ ಬಾಡಿ ಇಸ್ ಕನ್ಸಿಡರಿಂಗ್ ಸಮ್ ಸಬ್ಸ್ಟೆನ್ಸಸ್ ಆಸ್ ಫಾರಿನ್ ಆ್ಯಂಡ್ ಇಟ್ ಇಸ್ ಗಿವಿಂಗ್ ಎ ರಿಯಾಕ್ಷನ್. ಸೊ ಅದಕ್ಕೆ ಅದರ ರೆಸ್ಪಾನ್ಸ್ಗೋಸ್ಕರ ಇಷ್ಟೆಲ್ಲ ಆಗುತ್ತೆ. ಸೊ ಬೆಳಗ್ಗೆನೇ ಈ ಸಿಂಪ್ಟಮ್ಸ್ ಯಾಕೆ ಭಾಳ ಕಾಮನ್ ಅಂತ ಅಂದರೆ, ಯೂಶಲಿ ಮೋಸ್ಟ್ ಆಫ್ ದ ಪೀಪಲ್ಗೆ, ತುಂಬ ಜನಕ್ಕೆ ನಮಗೆ ಡಸ್ಟ್ ಮೈಟ್ಸ್ ಅಲರ್ಜಿ ಅಂತ ಇರುತ್ತೆ. ಸೊ ದಿಸ್ ಡಸ್ಟ್ ಮೈಟ್ಸ್ ಆರ್ ವೆರಿ ಸ್ಮಾಲ್ ಮೈಕ್ರೋ ಆರ್ಗನಿಸಮ್ಸ್, ನಮ್ಮ ಕಣ್ಣಿಗೆ ಕಾಣಲ್ಲ. ಬಟ್ ವಾಟ್ ಡು ದೇ ಪ್ರೇ ಆನ್ ಅಂದರೆ ಯಾವ್ದ್ರ ಮೇಲೆ ಅದು ಬದುಕುತ್ತೆ ಅಂತ ಅಂದರೆ, ಅದಕ್ಕೆ ನಾರ್ಮಲ್ ಫುಡ್ ಏನಿರುತ್ತೆ ದಟ್ ಈಸ್ ನಮ್ಮ ಡೆಡ್ ಸ್ಕಿನ್ ಸೆಲ್ಸ್. ಸೊ ಎಲ್ಲೆಲ್ಲಿ ನಮ್ಮ ಡೆಡ್ ಸ್ಕಿನ್ ಸೆಲ್ಸ್ ಇರುತ್ತೆ, ಸೊ ನಾವು ಡೈಲಿ ನಮ್ಮ ಕಣ್ಣು ಕಾಣದೇ ಇದ್ದರೂ ನಮ್ಮ ಬಾಡಿ ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ಇಟ್ ಈಸ್ ಶೆಡ್ಡಿಂಗ್ ಆಫ್ ಲಾಟ್ ಆಫ್ ಸ್ಕಿನ್ ಸೆಲ್ಸ್.
ಸೊ ಆ ಸ್ಕಿನ್ ಸೆಲ್ಸ್ ಏನು ಬೀಳ್ತಾ ಇರುತ್ತೆ ಒಂದು ಚೇರ್ ಮೇಲಾಗಲಿ, ಒಂದು ಬೆಡ್ ಮೇಲಾಗಲಿ, ಒಂದು ಬೆಡ್ಶೀಟ್ ಮೇಲಾಗಲಿ, ಇದ್ರ ಮೇಲ್ಗಡೆ ಈ ಡಸ್ಟ್ ಮೈಟ್ಸ್ಗೂ ದೇ ಆರ್ ಸರ್ವೈವಿಂಗ್. ಸೊ ಮೋಸ್ಟ್ ಆಫ್ ದ ಪೀಪಲ್ಗೆ ಈ ಡಸ್ಟ್ ಮೈಟ್ಸ್ ಅಲರ್ಜಿ ಇರುತ್ತೆ. ಸೊ ಏನಾಗುತ್ತೆ, ನೀವು ಅರ್ಲಿ ಮಾರ್ನಿಂಗ್ ಎದ್ದಾಗ ನೈಟ್ ಅರೌಂಡ್ 8 to 9 hours ಯು ಆರ್ ಕಂಟಿನ್ಯೂಸ್ಲಿ ಎಕ್ಸ್ಪೋಸ್ ಟು ದೀಸ್ ಡಸ್ಟ್ ಮೈಟ್ಸ್. ನಾ ಆಗಲೇ ಹೇಳ್ದಂಗೆ ಡಸ್ಟ್ ಮೈಟ್ಸ್ ಬದುಕೋದು ನಿಮ್ಮ ಡೆಡ್ ಸ್ಕಿನ್ ಸೆಲ್ಸ್ ಮೇಲೆ. ನೀವು ರಾತ್ರಿ ಎಲ್ಲ ಒಂದು ಬೆಡ್ಶೀಟ್ ಮೇಲೆ ಒಂದು ಪಿಲ್ಲೋ ಮೇಲೆ ಮಲಗಿದಾಗ ನ್ಯಾಚುರಲಿ ಅಲ್ಲಿ ಅಮೌಂಟ್ ಆಫ್ ಡೆಡ್ ಸೆಲ್ಸ್ ನಿಮ್ಮ ಬಾಡಿಯಲ್ಲಿ ನಾರ್ಮಲ್ ಆಗಿ ಏನು ಡೆಡ್ ಸ್ಕಿನ್ ಸೆಲ್ಸ್ ಇರುತ್ತೆ ಅದು ಜಾಸ್ತಿ ಇರುತ್ತೆ. ಸೊ ದನ್ ಡಸ್ಟ್ ಮೈಟ್ ಪಾಪ್ಯುಲೇಷನ್ ವಿಲ್ ಆಲ್ಸೋ ಬಿ ಮೋರ್. ಸೊ ಅರ್ಲಿ ಮಾರ್ನಿಂಗ್ ನೀವು ಎದ್ದಾಗ ದ ಎಕ್ಸ್ಪೋಜರ್ ಟು ಆಲ್ ದಿಸ್ ಅಲರ್ಜನ್ಸ್ ಇಸ್ ಮೋರ್. ಸೊ ಅದರಿಂದ ಯೂಶಲಿ ಮಾರ್ನಿಂಗ್ ಎದ್ದಾಗ ಸ್ನೀಸಿಂಗ್, ರನ್ನಿಂಗ್ ನೋಸ್ ಇಸ್ ಮೋರ್. ಓಕೆ ಓಕೆ. ಸೊ ಬೆಡ್ಶೀಟ್ ಬ್ಲಾಂಕೆಟ್ಸ್ ಅಲ್ಲಿ ಇರೋದು ಅದಕ್ಕೆ ನಾವು ಎಕ್ಸ್ಪೋಸ್ ಆಗಿ ಲಾಂಗ್ ಡ್ಯೂರೇಷನ್ ಎಕ್ಸ್ಪೋಜರ್ ಆಗಿರೋದ್ರಿಂದ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ದ ರಿಯಾಕ್ಷನ್ ಇಸ್ ಆಲ್ಸೋ ಸ್ಪಾಂಟೇನಿಯಸ್. ಓಕೆ ಓಕೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಈ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಒಂದು ಸ್ವಲ್ಪ ನಾವು ಬಿಸಿಲಿಗೆ ಎಕ್ಸ್ಪೋಸ್ ಆದ್ವಿ ಅಥವಾ ಸೂರ್ಯನ ಬೆಳಕು ಬಂತು, ಮನೆ ಬಿಟ್ಟು ಹೊರಗೆ ಬಂದ್ವಿ ಅಂತ ಹೇಳಿದ್ರೆ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಹೇಳ್ತಾರೆ. ಇದು ಯಾಕೆ? ಸೂರ್ಯನ ಬೆಳಕು ಬಂದಾಗ ಏನಾದರೂ ಚೇಂಜಸ್ ಆಗುತ್ತೆ? ಅಲ್ಲ, ಸೂರ್ಯನ ಬೆಳಕು ಗಿಂತ ಏನಾಗುತ್ತೆ, ಈಗ ಸೂರ್ಯನ ಬೆಳಕು ನಾವು ತಗೊಳ್ಳಿಕ್ಕೆ ಮನೆಯಿಂದ ಹೊರಗಡೆ ಹೋಗ್ತೀವಿ. ಸೊ ಇನ್ ಎ ಕ್ಲೋಸ್ಡ್ ಸ್ಪೇಸ್ ದ ಅಲರ್ಜಿಕ್ ಲೋಡ್ ಇಸ್ ಮೋರ್ ಅಷ್ಟೇ. ಸೊ ನೀವು ಒಂದು ರೂಮ್ ಒಳಗಡೆನೆ ಇದ್ದಾಗ ಈ ಏನೇನು ಎಕ್ಸ್ಪೋಜರ್ ಆಗಿದೆ ನಿಮ್ಗೆ ಅಲರ್ಜಿ, ದ ಕ್ವಾಂಟಿಟಿ ಇಸ್ ಮೋರ್. ನೀವು ಅದನ್ನೇ ಒಂದು ರೂಮ್ನ ಬಿಟ್ಟು ಈಚೆ ಕಡೆ ಬಂದಾಗ ವಿಂಡ್ ಸರ್ಕ್ಯುಲೇಟ್ ಆಗ್ತಾ ಇದೆ, ಗಾಳಿ ಓಡಾಡ್ತಾ ಇದೆ. ಸೊ ಅಲರ್ಜಿ ಎಕ್ಸ್ಪೋಜರ್ ಏನೇನು ಅಲರ್ಜನ್ ಇದೆ ಅದ್ರ ಎಕ್ಸ್ಪೋಜರ್ ನಿಮಗೆ ಕಡಿಮೆ ಆಗುತ್ತೆ. ಸೊ ದಟ್ ಇಸ್ ಒನ್ ಆಫ್ ದ ಮೇನ್ ಕಾಸ್. ಅಂದ್ರೆ ಏನು, ಹೊರಗಡೆ ಬಂದು ವಾತಾವರಣದಲ್ಲಿ ಗಾಳಿ ಓಡಾಡ್ತಾ ಇರಬೇಕಾದ್ರೆ ನಿಮ್ಗೆ ಆಗುವಂಥ ಎಕ್ಸ್ಪೋಜರ್ ಟು ಆಲ್ ದಿಸ್ ಥಿಂಗ್ಸ್, ಆ ಡಸ್ಟ್ ಮೈಟ್ಸ್ ಇರಲಿ ಇವೆಲ್ಲ ಕಡಿಮೆ ಆಗಿರೋದ್ರಿಂದ ನೀವು ಆ ರೂಮ್ ಅಥವಾ ಪರ್ಟಿಕ್ಯುಲರ್ ಕೋಣೆಯಿಂದ ಈಚೆ ಕಡೆ ಬಂದಾಗ ಯುವರ್ ಸಿಂಪ್ಟಮ್ಸ್ ವಿಲ್ ಗೆಟ್ ರೆಡ್ಯೂಸ್ಡ್. ಓಕೆ ಓಕೆ. ಇನ್ನು ಕೆಲವ್ರು ಹೇಳ್ತಾರೆ, ಇಲ್ಲ ನನ್ನ ಮನೆ ಕ್ಲೀನ್ ಇದೆ, ನಾನೇನು ಡಸ್ಟ್ ತೆಗಿಯೋ ಕೆಲಸ ನಾನು ಮಾಡೋದಿಲ್ಲ, ಬಟ್ ಸ್ಟಿಲ್ ಮನೆ ಕ್ಲೀನ್ ಇದೆ, ಆದರೂ ನನಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ, ಡಸ್ಟ್ ಅಲರ್ಜಿ ಬೇಗ ಆಗುತ್ತೆ ಹೇಳ್ತಾರೆ. ಯಾಕೆ ಅಂತ? ಆಗಲೇ ನಾನು ಹೇಳ್ದಾಗೆ ನಾವು ನಮ್ಮ ಕಣ್ಣಿಗೆ ಏನು ಕಾಣುತ್ತೆ ಅದನ್ನು ಕ್ಲೀನ್ ಮಾಡ್ಬೋದು. ನಮ್ಮ ಕಣ್ಣಿಗೆ ಕೂಡ ಕಾಣಿಸದೇ ಇರೋವಂಥ ಒಂದು ಮೈಕ್ರೋ ಲೆವೆಲ್ ಆರ್ಗನಿಸಮ್ ಜಗತ್ತಿದೆ ಅನ್ನೋದು ನಾವು ಮರ್ತ್ಬಿಟ್ಟಿದ್ದೀವಿ. ಸೂಕ್ಷ್ಮ ಜೀವಿಗಳಿದ್ದಾವೆ, ಅದನ್ನು ನಾವು ಮರ್ತು ಬಿಟ್ಟಿದ್ದೀವಿ. ಸೊ ನೀವು ಒಂದು ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡ್ಬೋದು, ಅಥವಾ ನಮ್ಮ ಏನದು ರೂಮಲ್ಲಿ ಏನದು ಈಗ ಏರ್ ಪ್ಯೂರಿಫೈಯರ್ಸ್ ಬಂದಿರ್ಬೋದು. ದೇ ಆಲ್ ಹ್ಯಾವ್ ಸರ್ಟನ್ ಲಿಮಿಟ್ಸ್. ದೇ ಕೆನಾಟ್ ರಿಯಲಿ ಗೋ ಇನ್ ಟು ಮೈಕ್ರೋ ಆರ್ಗನಿಸಮ್ ಲೆವೆಲ್. ತುಂಬಾ ಸಣ್ಣ ಇರೋ ಅಂತ ಕ್ರಿಮಿಕೀಟಗಳು ಇದನ್ನ ದೇ ರಿಯಲಿ ಕೆನಾಟ್ ಪ್ರಿವೆಂಟ್ ಇಟ್. ಸೊ ನಿಮಗೆ ಈಚೆ ಕಡೆ ನೋಡೋದಕ್ಕೆ ನೀವು ಮನೇನ ಎಷ್ಟೇ ಶುಚಿಯಾಗಿ ಇಟ್ಟಿದ್ರು, ಕ್ಲೀನ್ ಮಾಡಿದ್ರು, ಆ ಮೈಕ್ರೋ ಆರ್ಗನಿಸಮ್ಸ್ ಏನಿರುತ್ತೆ ಅಥವಾ ಮೈಕ್ರೋ ಪಾರ್ಟಿಕಲ್ಸ್ ಏನಿರುತ್ತೆ ಅದನ್ನ ನಾವು ಪ್ರಿವೆಂಟ್ ಮಾಡಲಿಕ್ಕೆ ಬಹಳ ಕಷ್ಟ. ಸೊ ಅದಕ್ಕೆ ಅವ್ರಿಗೆ ಏನಾಗುತ್ತೆ, ಮನೆ ನೋಡೋದಕ್ಕೆ ಶುಚಿಯಾಗಿದ್ರು they will be having the symptoms. But definitely ಮನೆ ಯಾರು ಈ ನೋಡೋಕ್ಕೂ ಶುಚಿಯಾಗಿ ಇಟ್ಕೊಂಡಿರ್ತಾರಲ್ಲ ಅವ್ರಿಗಿಂತ ಅಂತೂ ಇವ್ರಿಗೆ ಕಡಿಮೆ ಸಿಂಪ್ಟಮ್ಸ್ ಇರುತ್ತೆ. ಓಕೆ ಓಕೆ. ಸೊ ಕ್ಲೀನ್ ಆಗಿ ಇಟ್ಕೊಳ್ಳೋದು ಮುಖ್ಯನೇ, ಬಟ್ ಮೈಕ್ರೋಸ್ಕೋಪಿಕ್ ಲೆವೆಲ್ ಅಲ್ಲಿ ಅವ್ರಿಗೆ ಕ್ಲೀನ್ ಮಾಡೋದು ಕಷ್ಟ. ಓಕೆ. ಸೊ ಡಾಕ್ಟರ್ ಹೇಳಿದ್ದಾರೆ ಮನೆ ಕ್ಲೀನ್ ಆಗಿದ್ರು ಬರುತ್ತೆ ಅಂದಾಗ ಯಾಕಪ್ಪ ಕ್ಲೀನ್ ಮಾಡಬೇಕು ಅನ್ನೋ ಕ್ವಶನ್ ಬರಬಾರ್ದಲ್ವ ಸರ್? ಸೊ ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಜಾಸ್ತಿ ಫ್ಯಾನ್ ಆನ್ ಮಾಡಿದ್ರೆ ಅಥವಾ ಎ ಸಿ ಇರೋ ರೂಮಲ್ಲಿ ಇತ್ತು ಅಂತ ಹೇಳಿದ್ರೆ ಬೇಗ ಥಂಡಿ ಆಗ್ತಾರೆ, ಕೋಲ್ಡ್ ಆಗಿಬಿಡುತ್ತೆ ಅಥವಾ ಅಕ್ಷಿ ಬರುತ್ತೆ ಅಂತ. ಸೊ ಹೇಗೆ ಕನೆಕ್ಷನ್ ಇದೆ ಡಾಕ್ಟರ್ ಅಂತ? ಸೊ ನಾ ಆಗ್ಲೇ ನಿಮ್ಗೆ ಹೇಳ್ದಾಗೆ, ಸೊ ವೆನ್ ಇನ್ ಇಂಡೋರ್ ಸ್ಪೇಸ್, ಒಂದು ಕೋಣೆಯಲ್ಲಿ ನೀವು ಯಾವಾಗ ಏರ್ ಎಕ್ಸ್ಚೇಂಜಸ್ ಅಂತ ಏನು ಹೇಳ್ತೀವಿ, ಒಳಗಡೆ ಗಾಳಿ ಆಡೋದು ಕಡಿಮೆ ಇರುತ್ತೆ. ಸೊ ಈಗ ಒಂದು ಕ್ಲೋಸ್ ಆಗಿರೋ ಒಂದು ರೂಮಲ್ಲಿ ಒಂದು ಫ್ಯಾನ್ ಹಾಕ್ತೀರಾ ಅಥವಾ ಒಂದು ಎ ಸಿ ಹಾಕ್ತೀರಾ, ಅವಾಗ ಏನಾಗುತ್ತೆ, ಆಲ್ ದೀಸ್ ಅಲರ್ಜನ್ಸ್ ನಾನು ನಿಮ್ಗೆ ಏನು ಹೇಳಿದೆ, ಡಸ್ಟ್ ಮೈಟ್ಸ್ ಇರ್ಬೋದು, ಡಸ್ಟ್ ಪಾರ್ಟಿಕಲ್ಸ್ ಆಗಿರ್ಬೋದು, ಅದ್ರ ಸರ್ಕ್ಯುಲೇಷನ್ ಇನ್ ದ ರೂಮ್ ಇನ್ಕ್ರೀಸಸ್. ಸೊ ನೀವು ಫ್ಯಾನ್ ಆನ್ ಮಾಡಿದ ತಕ್ಷಣ ಏನೇನು ಪಾರ್ಟಿಕಲ್ಸು ಒಂದು ಫ್ಲೋರ್ ಮೇಲೆ ಸೆಟ್ಲ್ ಆಗಿರುತ್ತೆ, ಮೈಕ್ರೋಸ್ಕೋಪಿಕ್ ಲೆವೆಲ್ ನಾನು ಹೇಳ್ತಾ ಇರೋದು, ಈ ಡಸ್ಟ್ ಮೈಟ್ಸ್ ಆಗಿರಲಿ, ಡಸ್ಟ್ ಪಾರ್ಟಿಕಲ್ಸ್ ಆಗಲಿ, ನೀವು ಫ್ಯಾನ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಆ ಮೈಕ್ರೋಸ್ಕೋಪಿಕ್ ಆರ್ಗನಿಸಮ್ಸ್ ಅಥವಾ ಡಸ್ಟ್ ಪಾರ್ಟಿಕಲ್ಸ್ ಏನಿರುತ್ತೆ ಅದನ್ನ ಗಾಳಿಯಲ್ಲಿ ತಗೊಂಡು ಬರುತ್ತೆ. ಸೊ ಒನ್ಸ್ ಏರ್ ಸ್ಟಾರ್ಟ್ ಸರ್ಕ್ಯುಲೇಟಿಂಗ್ ಇನ್ಸೈಡ್ ಎ ಕ್ಲೋಸ್ಡ್ ರೂಮ್, ಆಲ್ ದಿಸ್ ಪಾರ್ಟಿಕಲ್ಸ್ ವಿಲ್ ಎಂಟರ್ ಇನ್ ಟು ಯುವರ್ ನೋಸ್ ಅಂಡ್ ಬ್ರೀದಿಂಗ್ ಸಿಸ್ಟಮ್. ನ್ಯಾಚುರಲ್ ಆಗಿ ನಿಮ್ಗೆ ರಿಯಾಕ್ಷನ್ ಜಾಸ್ತಿ ಆಗುತ್ತೆ. ಸೊ ದಟ್ ಇಸ್ ದ ಕಾಸ್. ಅದು ತಣ್ಣಿ ಗಾಳಿಗಾಗ್ಲಿ ಇದಕ್ಕಾಗ್ಲಿಂದ ಬರ್ತಾ ಇಲ್ಲ. ಯೂಶುವಲಿ ಏನ್ ಹೇಳ್ತಾರೆ, ಫ್ಯಾನ್ ಹಾಕಿದ ತಕ್ಷಣ ಸೀಸನ್ ಜಾಸ್ತಿ ಆಗುತ್ತೆ. ಯಾಕೆ? ಕ್ಲೋಸ್ ಆಗಿಬಿಡುತ್ತೆ ಕೆಲವರಿಗೆ. ಫ್ಯಾನ್ ಹಾಕಿದ ತಕ್ಷಣ ಏನಾಗುತ್ತೆ, all these particles which have settled down in the room, they are again brought back into the surrounding air. Okay. So ನಿಮ್ಮ ಸಿಂಪ್ಟಮ್ಸ್ ಜಾಸ್ತಿ ಆಗುತ್ತೆ. ಇನ್ನೊಂದು ಏನಾಗುತ್ತೆ ಹೇಳ್ತಾರೆ, ಎ ಸಿ ಹಾಕಿದ ತಕ್ಷಣ ನನಗೆ ನೆಗಡಿ ಸ್ಟಾರ್ಟ್ ಆಗಿಬಿಡುತ್ತೆ, ಕಾರಲ್ಲಿ ಎ ಸಿ ಹಾಕಿದ ತಕ್ಷಣ ನೆಗಡಿ ಆಗಿಬಿಡುತ್ತೆ. ಹೌ ಡಸ್ ದಿಸ್ ವರ್ಕ್?
ಸೊ ಎ ಸಿ ಏನಿದೆ ದಟ್ ಹ್ಯಾಸ್ ಅ ಫಿಲ್ಟರ್. ಸೊ ಇಟ್ ಹ್ಯಾಸ್ ಸರ್ಟನ್ ಅಮೌಂಟ್ ಆಫ್ ಮಾಯಿಶ್ಚರ್ ಇನ್ ಇಟ್, ಮಾಯಿಶ್ಚರ್ನ ಕಂಟ್ರೋಲ್ ಮಾಡುತ್ತೆ. ಸೊ ಎ ಸಿ ಒಳಗಡೆ ಕೂಡ ದೇರ್ ಆರ್ ಲಾಟ್ ಆಫ್ ಡಸ್ಟ್ ಮೈಟ್ಸ್, ಪೋಲನ್ಸು, ಫಂಗಲ್ ಡೆಬ್ರಿಸ್ ಇವೆಲ್ಲ ಇರುತ್ತೆ. ಸೊ ನೀವು ಎ ಸಿ ಆನ್ ಮಾಡಿದಾಗ ಏನಾಗುತ್ತೆ, ಸೊ ನಿಮ್ಮ ಎ ಸಿ ಫಿಲ್ಟರ್ಸ್ ಆರ್ ನಾಟ್ ಬೀಯಿಂಗ್ ರೆಗ್ಯುಲರ್ಲಿ ಕ್ಲೀನ್ಡ್ ಅಂತ ಅಂದರೆ ಎ ಸಿ ಆನ್ ಮಾಡಿದ ತಕ್ಷಣ ನ್ಯಾಚುರಲ್ ಆಗಿ ಥಂಡಿ ಗಾಳಿ ಬರುತ್ತೆ, ಅದು ನೀವು ಫೀಲ್ ಮಾಡ್ತೀರಾ. ಬಟ್ ಮೈಕ್ರೋ ಆರ್ಗನಿಸಮ್, ಮೈಕ್ರೋಸ್ಕೋಪಿಕ್ ಆರ್ಗನಿಸಮ್ಸ್, ಮೈಕ್ರೋ ಪಾರ್ಟಿಕಲ್ಸ್ ನೀವು ಕೆನಾಟ್ ಫೀಲ್ ಆರ್ ಸಿ. ಸೊ ಅನ್ನೆಸೆಸರಿ ಯು ಆರ್ ಬ್ಲೇಮಿಂಗ್ ದಟ್ ಕೋಲ್ಡ್ ಏರಿಂದ ಆಗ್ತಾ ಇದೆ ಅಂತ. ವಾಟ್ ಇಟ್ ಈಸ್ ಆ್ಯಕ್ಚುಲಿ ಡೂಯಿಂಗ್, ಕೋಲ್ಡ್ ಏರ್ ಜೊತೆ ಈ ಬೇರೆ ಏನೇನು ಅಲರ್ಜನ್ಸ್ ಇದೆ ಅದನ್ನು ತೊಗೊಂಡು ಬರ್ತಾ ಇದೆ. ಅದರಿಂದ ನಿಮಗೆ ಸ್ನೀಸಿಂಗ್, ರನ್ನಿಂಗ್ ನೋಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಇಫ್ ಯು ಹ್ಯಾವ್ ಎ ವೆಲ್ ಮೇಂಟೈನ್ಡ್ ಎ ಸಿ, ರೆಗ್ಯುಲರ್ ಕ್ಲೀನಿಂಗ್ ಆಫ್ ದ ಫಿಲ್ಟರ್ಸ್, ಏನೂ ಆಗೋದಿಲ್ಲ. ಓಕೆ, ಸೊ ಎ ಸಿಯಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಎ ಸಿಯಿಂದ ಪ್ರಾಬ್ಲಮ್ ಆಗಲ್ಲ. ಎ ಸಿ ಒಳಗಡೆ ಏನಾಗ್ತಾ ಅದ್ರ ಮೆಕ್ಯಾನಿಕ್ಸ್ ನಾವು ಅರ್ಥ ಮಾಡ್ಕೊಂಡ್ರೆ ವಿ ಡೋಂಟ್ ಗೋ ಇನ್ ಟು ದಿಸ್ ಇದು ಥಂಡಿ ಗಾಳಿಯಿಂದ ಇದಾಗುತ್ತೆ. ಇನ್ನೊಂದು ಕೆಲವೊಂದು ಏನು ಹೇಳ್ತಾರೆ, ಥಂಡಿ ಗಾಳಿಲಿ ಓಡಾಡಿದ್ರೆ ಸ್ನೀಸಿಂಗ್ ಜಾಸ್ತಿ ಆಗುತ್ತೆ, ಇದಾಗುತ್ತೆ. ಅದು ಪಾರ್ಷಲಿ ಕರೆಕ್ಟ್. ಯಾಕೆಂದರೆ ಥಂಡಿ ಗಾಳಿಯಿಂದ ಮೇನ್ ನಮ್ಗೆ ತೊಂದರೆ ಆಗ್ತಾ ಇಲ್ಲ. ಈ ಥಂಡಿ ಗಾಳಿಯಲ್ಲಿ ಏನಾಗುತ್ತೆ, ಯು ವಿಲ್ ಸಿ ದೇರ್ ಆರ್ ಲಾಟ್ ಆಫ್ ಪೋಲನ್ಸ್, ಪೋಲನ್ ಅಲರ್ಜೀಸ್ ಇರುತ್ತೆ. ಸೊ ಲಾಟ್ ಆಫ್ ಪೋಲನ್ಸ್ ಅದು ನಿಮ್ ಕಣ್ಣಿಗೆ ಕಾಣದೇ ಇರ್ಬೋದು, ಬಟ್ ದಟ್ ಇಸ್ ದೇರ್ ಇನ್ ದ ವಿಂಡ್. ಸೊ ಅದಕ್ಕೆ ನೀವೆಲ್ಲರೂ ಪೂರ್ತಿ ಈಗ ಲಾಲ್ಬಾಗ್ ಅಥವಾ ಈ ತರ ಒಂದು ಪೂರ್ತಿ ಎಲ್ಲಿ ಅರಣ್ಯ ಇದೆ, ಎಲ್ಲಿ ಜಾಸ್ತಿ ಗ್ರೀನರಿ ಇದೆ, ಅಲ್ಲಿ ಹೋದಾಗ ಎಸ್ಪೆಷಲಿ ಮಾರ್ನಿಂಗ್ಸ್ ಅಲ್ಲೆಲ್ಲ ಕೋಲ್ಡ್ ಬ್ರೀಸ್ ಆಗ್ಬೇಕಾದ್ರೆ ನಿಮಗೆ ಸ್ನೀಸಿಂಗ್ ಇವೆಲ್ಲ ಜಾಸ್ತಿ ಇರ್ಬೋದು. ಬಿಕಾಸ್ ಇಟ್ ಇಸ್ ಕಾಸಿಂಗ್ ಟೇಕಿಂಗ್ ಲಾಟ್ ಆಫ್ ಪೋಲನ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಸೊ ಅದರಿಂದ ನಿಮ್ಗೆ ಅಲರ್ಜಿ ಸಿಂಪ್ಟಮ್ಸ್ ಜಾಸ್ತಿ ಆಗಿ ನಿಮಗೆ ವಿಲ್ ಸ್ಟಾರ್ಟ್ ರಿಯಾಕ್ಟಿಂಗ್, ರನ್ನಿಂಗ್ ನೋಸ್ ಬರೋದಾಗ್ಲಿ, ಸ್ನೀಸಿಂಗ್ ಬರೋದಾಗ್ಲಿ, ಸೀನ್ ಬರೋದು ಇವೆಲ್ಲ ಜಾಸ್ತಿ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ಒಬ್ಬ ಪರ್ಸನಿಗೆ ಅಲರ್ಜಿ ಇತ್ತು, ಅದರಲ್ಲೂ ಡಸ್ಟ್ ಅಲರ್ಜಿ ಇತ್ತು ಅಂತ ಹೇಳಿದಾಗ ಈ ಸಿಂಪ್ಟಮ್ಗಳೇ ಮೇಜರ್ ಆಗಿರುತ್ತೆ, ಇದರ ಜೊತೆಗೆ ಬೇರೆ ಏನಾದರೂ ಅಸೋಸಿಯೇಟ್ ಆಗಿರುತ್ತಾ ಅಂತ? ಸೊ ಮೂಗ್ ಸೋರೋದು ಅಥವಾ ಜ್ವರ ಏನಾದರೂ ಬರುತ್ತಾ ಹೇಗೆ ಅಂತ? ಅಲ್ಲ, ಫಸ್ಟ್ ಲೆಟ್ ಮಿ ಸ್ಪೀಕ್ ಅಬೌಟ್ ಡಸ್ಟ್ ಅಲರ್ಜಿ. ಸೊ ಅಲರ್ಜಿ ಅಂತ ಅಂದರೆ ಬರೀ ಡಸ್ಟಿಗೆ ಆಗಬೇಕು ಅಂತ ಇಲ್ಲ. ಸೊ ಅಲರ್ಜಿ ಕ್ಯಾನ್ ಬಿ ಡ್ಯೂ ಟು ಎನಿಥಿಂಗ್. ಇಟ್ ಕ್ಯಾನ್ ಬಿ ಡ್ಯೂ ಟು ಫುಡ್, ಇಟ್ ಕ್ಯಾನ್ ಬಿ ಡ್ಯೂ ಟು ಸಬ್ಸ್ಟೆನ್ಸಸ್ ವಾಟ್ ವಿ ಇನ್ಹೇಲ್. ನಾವೇನು ಉಸಿರಾಟದಲ್ಲಿ ತಗೋತೀವಿ ಅದರಿಂದ ಇರೋದಕ್ಕೆ ಅಲರ್ಜಿ ಆಗ್ಬೋದು. ಕೆಲವೊಬ್ಬರಿಗೆ ಊಟದಲ್ಲಿ, ಒಬ್ಬೊಬ್ಬರಿಗೆ ಏನದು ನಮ್ಮ ಕಡಲೆ ಬೀಜ ತಿಂದ್ರೆ ಆಗೋದಿಲ್ಲ, ಒಬ್ಬೊಬ್ಬರಿಗೆ ಮೊಟ್ಟೆ ತಿಂದ್ರೆ ಆಗೋದಿಲ್ಲ. ಫುಡ್ ಅಲರ್ಜೀಸ್ ಆಗ್ಬೋದು. ಆಲ್ರೆಡಿ ಹೇಳ್ದಂಗೆ ಸಮಥಿಂಗ್ ವಿಚ್ ಕಮ್ಸ್ ಇನ್ ಕಾಂಟ್ಯಾಕ್ಟ್. ಒಬ್ಬೊಬ್ಬರಿಗೆ ಒಂದು ಪರ್ಟಿಕ್ಯುಲರ್ ಕ್ರೀಮ್ ಹಾಕಿದ್ರೆ ಆಗ್ಬೋದು, ಒಂದು ಪರ್ಟಿಕ್ಯುಲರ್ ಕ್ರೀಮ್ ಸೆಟ್ ಆಗಲ್ಲ. ಸೊ ಅಲರ್ಜಿ ಅಂದ ತಕ್ಷಣ ಎಲ್ಲ ಅಲರ್ಜಿನೂ ಡಸ್ಟ್ ಅಲರ್ಜಿ ಅಲ್ಲ. ಸೊ ಡಸ್ಟ್ ಇಸ್ ಅ ವೆರಿ ಬ್ರಾಡ್ ಟರ್ಮ್. ಸೊ ವಾಟ್ ದಿಸ್ ಡಸ್ಟ್ ಇಸ್ ಕಂಪೋಸಿಂಗ್, ನೀವು ಮೈಕ್ರೋಸ್ಕೋಪಿಕ್ ಲೆವೆಲ್ ಹೋದ್ರೆ ಆ ಡಸ್ಟ್ ಒಳಗಡೆ ಪೋಲನ್ಸ್ ಇರ್ಬೋದು, ಫಂಗಲ್ಗಳ ಪಾರ್ಟಿಕಲ್ಸ್ ಇರ್ಬೋದು, ಡಸ್ಟ್ ಮೈಟ್ಸ್ ಅಂತ ನಾನು ಏನು ಹೇಳಿದೆ ಅದಿರ್ಬೋದು. ಆಲ್ ದಿಸ್ ಥಿಂಗ್ಸ್ ಆರ್ ದೇರ್. ನಮ್ಮ ನ್ಯಾಚುರಲ್ ಪರ್ಫ್ಯೂಮ್ ಅಲ್ಲಿ ಯೂಸ್ ಮಾಡೋ ಅಂತ ಫ್ಯೂಮ್ಸ್ ಏನಿರುತ್ತೆ, ದ ಕೆಮಿಕಲ್ಸ್, ದ್ಯಾಟ್ ಕ್ಯಾನ್ ಬಿ ದೇರ್. ಸೊ ಡಸ್ಟ್ ಅಲರ್ಜಿ ಡಸಂಟ್ ಮೀನ್ ಯು ಆರ್ ಹ್ಯಾವಿಂಗ್ ಓನ್ಲಿ ಅಲರ್ಜಿ ಟು ದ ಡಸ್ಟ್ ವಾಟ್ ಯು ಸಿ. ನೀವು ಕ್ಲೀನ್ ಮಾಡ್ಬೇಕಾದ್ರೆ ಏನ್ ಡಸ್ಟ್ ಬರುತ್ತೆ ಅದು ಒಂದೇ ಅಲ್ಲ, ಅದ್ರ ಒಳಗಡೆ ಏನೇನು ಬ್ರಾಡ್ ಟರ್ಮ್ ಇದೆ, ಬ್ರಾಡ್ ಟರ್ಮ್. ಸೊ ಡಸ್ಟ್ ಅಲರ್ಜಿ ಇಸ್ ಅ ವೆರಿ ಬ್ರಾಡ್ ಟರ್ಮ್ ಇಸ್ ಹೌ ಇಟ್ ಇಸ್ ಬೀಂಗ್ ಯೂಸ್. ಡಸ್ಟ್ ಅಲರ್ಜಿ ಅಂದ ತಕ್ಷಣ ಬರೀ ಡಸ್ಟ್ ಧೂಳಿಗೆ ಮಾತ್ರ ಆಗೋದಲ್ಲ, ಧೂಳಿಗೆ ಮಾತ್ರ ಅಲ್ಲ, ಅದ್ರ ಒಳಗಡೆ ಏನೇನಿದೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗುತ್ತೆ. ಓಕೆ ಓಕೆ. ಸೊ ದಟ್ ಇಸ್ ಒನ್ ಪಾರ್ಟ್. ಅಂಡ್ ನೀವು ಹೇಳಿದಾಗೆ ಬೇರೆ ಏನೇನು ಸಿಂಪ್ಟಮ್ಸ್ ಬರಬಹುದು ಅಂತ ಆಗ್ಲೇ ಹೇಳಿದಾಗೆ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಏನು, ಮೂಗಿನಲ್ಲಿ ಅಥವಾ ಗಂಟ್ಲಲ್ಲಿ. ಸೊ ಫಸ್ಟ್ ಲೆಟ್ ಮಿ ಕಾನ್ಸಂಟ್ರೇಟ್ ಆನ್ ದಟ್. ಅಲರ್ಜಿಕ್ ರೈನೈಟಿಸ್ ಅಂತ ಏನು ಹೇಳ್ತೀವಿ, ದಟ್ ಇಸ್ ರೈನೈಟಿಸ್ ಅಂತ ಅಂದ್ರೆ ಬೇಸಿಕಲಿ ಮೂಗಿನ ಭಾಗ. ಸೊ ಒಂದು ಆಲ್ಟರ್ನೇಟಿವ್ ಆಗಿ ಮೂಗ್ ಬ್ಲಾಕ್ ಆಗೋದು ಒಂದು, ಇನ್ನೊಂದು ಭಾಳ ಸ್ನೀಸಿಂಗ್ ಬರೋದು, ಭಾಳ ರನ್ನಿಂಗ್ ನೋಸ್, ಮೂಗ್ ಸೋರೋದು, ನೀರು ಥರ ನೀರು ಸೋರೋದು, ಸ್ನೀಸಿಂಗ್ ಬರೋದು, ಮೂಗ್ ಬ್ಲಾಕ್ ಆಗೋದು. ಆಲ್ ದಿಸ್ ಥಿಂಗ್ಸ್ ಆರ್ ಯೂಶುವಲಿ ಗಂಟ್ಲಲ್ಲಿ ಬಂದು ಗಂಟ್ಲು ಕೆರೆತ ಬರೋದು, ಇಚ್ಚಿಂಗ್ ಬರೋದು, ಗಂಟ್ಲು ಚೂರು ಚೂರು ನೋವಾಗೋದು. ಆಲ್ ದಿಸ್ ಥಿಂಗ್ಸ್ ಆರ್ ಸಿಂಪ್ಟಮ್ಸ್ ಆಫ್ ಅಲರ್ಜಿಕ್ ರೈನೈಟಿಸ್ ಆ್ಯಂಡ್ ಫೆರಿಂಜೈಟಿಸ್. ಸೊ ಇದು ಒಂದು ಭಾಗ. ಇದೇ ಮುಂದುವರೆದಾಗಿ ಏನಾದರೂ ನಾವು ಅಲರ್ಜಿನ ಇನಿಷಿಯಲಲ್ಲಿ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಇಟ್ ಕ್ಯಾನ್ ಆಲ್ಸೋ ಪ್ರೋಗ್ರೆಸ್ ಟು ಯುವರ್ ಲಂಗ್ಸ್ ಆಲ್ಸೋ. ಈ ರಿಪೀಟೆಡ್ ಬ್ರಾಂಕೈಟಿಸ್ ಅಂತ ಏನು ಹೇಳ್ತೀವಿ, ಆಸ್ತಮಾ ಅಟ್ಯಾಕ್ಸ್ ಅಂತ ಏನು ಬರುತ್ತೆ, ಇವೆಲ್ಲ ನಾವು ರಿಯಾಕ್ಟಿವ್ ಏರ್ವೇ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ನಾವು ಏನು ಮೂಗ್ ಒಳಗಡೆ ಸ್ಕಿನ್ ಅಥವಾ ಮ್ಯೂಕೋಸಾ ಅಂತ ಏನಿದೆ, ದ ಸೇಮ್ ಮ್ಯೂಕೋಸಾ ಈಸ್ ಲೈನಿಂಗ್ ಯುವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಆಲ್ಸೋ. ಸೊ ಅಲರ್ಜಿನ ನಾವು ಇನಿಷಿಯಲಿ ಕಂಟ್ರೋಲ್ ಮಾಡಲಿಲ್ಲ ಅಂತಂದರೆ ಆನ್ ಎ ಲಾಂಗರ್ ದಿಸ್ ಥಿಂಗ್ ಇಟ್ ಕ್ಯಾನ್ ಆಲ್ಸೋ ಪ್ರೋಗ್ರೆಸ್ ಇನ್ ಟು ಯುವರ್ ಲಂಗ್ಸ್ ಆ್ಯಂಡ್ ಕಾಸ್ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಲ್ಸೋ. ಓಕೆ, ಹಾಗಿದ್ರೆ ಈಗ ಅಲರ್ಜಿಯನ್ನ ಪ್ರಾಪರ್ ಆಗಿ ಟ್ರೀಟ್ ಮಾಡಿಲ್ಲ ಅಂದ್ರೆ ಅಸ್ತಮಾ ಬರೋ ಚಾನ್ಸಸ್ ಇರುತ್ತಾ? ಅಲ್ಲ, ಆಸ್ತಮಾಗೆ ಅಲರ್ಜಿ ಒಂದೇ ಕಾರಣ ಅಲ್ಲ, ಬಟ್ ಅದು ಕೂಡ ಒಂದು ಕಾರಣ, ಅದು ಒಂದು ಕಾರಣ ಆಗ್ಬೋದು. ಅಲರ್ಜಿನ ತುಂಬಾ ಲಾಂಗ್ ಟೈಮ್ ನೆಗ್ಲೆಕ್ಟ್ ಮಾಡಿದ್ರೆ ಇಯರ್ಸ್ ಟುಗೆದರ್ ದಟ್ ಕ್ಯಾನ್ ಲೀಡ್ ಟು. ನಾಟ್ ಆಲ್ ಅಲರ್ಜಿ ಪೇಷಂಟ್ಸ್, ಎಲ್ಲ ಅಲರ್ಜಿ ಪೇಷಂಟ್ಸು ಆಸ್ತಮಾಗೆ ಹೋಗಲ್ಲ, ಬಟ್ ಆಸ್ಥಮ್ಯಾಟಿಕ್ ಪೇಷಂಟ್ಸ್ ಅಲ್ಲಿ ಅಲರ್ಜಿ ಯೂಶುವಲಿ ಇರುತ್ತೆ.
ಓಕೆ. ಸೊ ಅಲರ್ಜಿ ಇದ್ದವರಿಗೆ ಕೆಲವರಿಗೆ ಹೇಳ್ತಾರೆ ಸೊ ವಾಟರ್ ಕಂಟೆಂಟ್ ಇರುವಂಥ ಫ್ರೂಟ್ಸನ್ನು ತಗೋಬಾರ್ದು, ಸ್ಪೆಷಲಿ ರಾತ್ರಿ ಸಮಯದಲ್ಲಿ ಹಣ್ಣುಗಳನ್ನು ಅವರು ತಿನ್ನಬಾರ್ದು ಅಂತ ಕೆಲವರು ಹೇಳ್ತಾರೆ. ಹೌದಾ, ಇದರ ಹಿಂದೆ ಏನಾದರೂ ರೀಸನ್ ಇದೆಯಾ ಡಾಕ್ಟರ್? ಅಲ್ಲ, ಇದು ಐ ಥಿಂಕ್ ಇದು ವಾಡಿಕೆಯಿಂದ ಮುಂಚೆಯಿಂದ ಬಂದಿರೋದು. ಆ ಮುಂಚೆ ಏನಾಗ್ತದೆ, ಸೈನ್ಸ್ ಅಸ್ ಪ್ರೋಗ್ರೆಸ್ ಸ್ಲೋಲಿ. ಸೊ ಈಗ ನಮ್ಮಲ್ಲಿ ಬೇರೆ ಬೇರೆ ಟೆಸ್ಟ್ಸ್ ಇದಾವೆ. ವಿ ಕ್ಯಾನ್ ಟೆಸ್ಟ್ ನಮ್ಗೆ ಯಾವ ಪರ್ಟಿಕ್ಯುಲರ್ ಫುಡ್ಗೆ ಅಲರ್ಜಿ ಆಗ್ತಾ ಇದೆ, ಯಾವ ಪರ್ಟಿಕ್ಯುಲರ್ ಏನಾದ್ರು ಇನ್ಹೇಲ್ಡ್ ಡಸ್ಟಲ್ಲಿ ಏನೇನು ಪಾರ್ಟಿಕಲ್ಸ್ ಇದೆ ವಿಚ್ ಯು ಆರ್ ಅಲರ್ಜಿಕ್ ಟು, ಇವನ್ನೆಲ್ಲ ಕಂಡುಹಿಡಿಬೋದು. ಸೊ ಮುಂಚೆ ಏನಿತ್ತು, ಆ ಟೆಕ್ನಾಲಜಿ ಇರಲಿಲ್ಲ. ಸೊ ಬ್ಲಾಂಕೆಟ್ ಆಗಿ ದೇ ಯೂಸ್ ಟು ಕವರ್ ಎವ್ರಿಥಿಂಗ್. ಈಗ ಈಚೆ ಕಡೆ ಥಂಡಿ ಗಾಳಿಗೆ ಹೋಗಬೇಡಿ ಅಂತ ಆ ಕಾಲದವ್ರು ಯಾಕೆ ಹೇಳ್ತಾ ಇದ್ರು ಅಂದರೆ, ಆಗನ ಇದರಲ್ಲಿ ಅವ್ರಿಗೆ ಯಾವ ಡಸ್ಟ್ ಮೈಟ್ಸ್ ಏನಿದೆ ಅದನ್ನ ಹೇಗೆ ಟೆಸ್ಟ್ ಮಾಡೋ ಒಂದು ವಿಧಾನ ಇನ್ನೂ ಬಂದಿರಲಿಲ್ಲ. ಸೊ ಬ್ಲಾಂಕೆಟ್ ಆಗಿ ಅವ್ರಿಗೆ ನೀವು ಥಂಡಿ ಗಾಳಿಗೆ ಹೋಗಬೇಡಿ. ಸೊ ವಾಟ್ ಯೂಸ್ ಟು ಡೂ, ನೀವು ಜಾಸ್ತಿ ಯೋಚನೆ ಮಾಡ್ತಾ ಇರಲಿಲ್ಲ, ಕಂಟಿನ್ಯೂಸ್ ಆಗಿ ಥಂಡಿ ಗಾಳಿಗೆ ಹೋಗೋದನ್ನ ಅವಾಯ್ಡ್ ಮಾಡಿ. ನೌ ವಿ ಹ್ಯಾವ್ ರೀಸನಿಂಗ್ ಕೆಪಾಸಿಟಿ. ಯಾವ್ದ್ರಿಂದ ಬರ್ತಾ ಇದೆ ಅಂದ್ರೆ ರೀಸನಿಂಗ್ ಅನ್ನೋದಕ್ಕಿಂತ ಅದನ್ನ ಕಂಡುಹಿಡಿಯೋ ಒಂದು ವಿಧಾನ ನಮಗೆ ಗೊತ್ತಾಗಿದೆ. ಫುಡ್ ಅಲ್ಲಿ ಆ ನೀರಿರುವಂತ ಅಂಶಗಳಾಗ್ಲಿ, ಈಗ ನಾವು ವಾಟರ್ ಮೆಲನ್ ಆಗಿರ್ಬೋದು, ಕುಕುಂಬರ್ ಆಗಿರ್ಬೋದು, ಇನ್ಫ್ಯಾಕ್ಟ್ ದೇ ಆರ್ ಆಲ್ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್, ವೈಟಮಿನ್ಸ್. ಸೊ ಈಗ ನಾವು ಸೈನ್ಸ್ ಅಲ್ಲಿ ವಿ ನೋ ಲಾಂಗರ್ ಬಿಲೀವ್ ಆಲ್ ದಿಸ್ ಥಿಂಗ್ಸ್. ಇವೇನೇನು ಐಟಮ್ಸ್ಗಳಿದ್ದಾವೆ ಊಟದ ಪದಾರ್ಥಗಳು, ಅವು ಅಲರ್ಜಿನ ಕಾಸ್ ಮಾಡುತ್ತೆ ಅಂತ, ಅನ್ಲೆಸ್ ನಿಮ್ಮ ಪರ್ಟಿಕ್ಯುಲರ್ ದೇಹಕ್ಕೆ ಅದು ಅಲರ್ಜಿ ಇದ್ದರೆ ಮಾತ್ರ. ಬಟ್ ಅದು ಭಾಳ ಕಡಿಮೆ. ಇನ್ಫ್ಯಾಕ್ಟ್ ಆಲ್ ದಿಸ್ ಏನದು ನಮ್ಮ ಗ್ರೇಪ್ಸ್, ದಾಳಿಂಬೆ, ಅದು ಮತ್ತು ಬೇರೆ ಏನು ಶೀತ ಪದಾರ್ಥಗಳು ಏನೇನು ಹೇಳ್ತಾರೆ, ಅದರಲ್ಲಿ ವೈಟಮಿನ್ ಸಿ ಜಾಸ್ತಿ ಇರುತ್ತೆ, ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ. ಸೊ ಆಂಟಿ ಆಕ್ಸಿಡೆಂಟ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಆಲ್ಮೋಸ್ಟ್ ಆಲ್ ದ ಆಕ್ಟಿವಿಟೀಸ್ ಇನ್ ಯುವರ್ ಬಾಡಿ. ಸೊ ಅದನ್ನ ಬ್ಲಾಂಕೆಟ್ ಆಗಿ ಎಲ್ಲರೂ ತಿನ್ನೋದು ಅವಾಯ್ಡ್ ಮಾಡಿ ಅಥವಾ ಇದು ಮಾಡೋದ್ರಿಂದ ದೇರ್ ಇಸ್ ನೋ ಸೈಂಟಿಫಿಕ್ ಎವಿಡೆನ್ಸ್ ಫಾರ್ ದ್ಯಾಟ್. ಅದರಿಂದ ಏನು ಜಾಸ್ತಿ ಆಗೋದಿಲ್ಲ, ಅಲರ್ಜಿಕ್ ಸಿಂಪ್ಟಮ್ಸ್ ಏನು ಜಾಸ್ತಿ ಆಗೋದಿಲ್ಲ. ಸೊ ಊಟದಲ್ಲಿ ಅನ್ಲೆಸ್ ಯು ಆರ್ ಸ್ಪೆಸಿಫಿಕಲಿ ಅಲರ್ಜಿಕ್ ಟು ಸರ್ಟನ್ ಥಿಂಗ್ಸ್, ಈ ಬೇರೆ ಬ್ಲಾಂಕೆಟ್ ಅಂದರೆ ಎಲ್ಲ ಜೊತೆಯಾಗಿ ಈ ಥರ ಪರ್ಟಿಕ್ಯುಲರ್ ವೆಜಿಟೇಬಲ್ ತಿನ್ನಬಾರ್ದು, ಫ್ರೂಟ್ಸ್ ತಿನ್ನಬಾರ್ದು ಅನ್ನೋದ್ರಿಂದ ವಿ ಆರ್ ನಾಟ್ ಅಚೀವಿಂಗ್ ಎನಿಥಿಂಗ್ ಗ್ರೇಟ್. ಓಕೆ. ಸೊ ಅಲರ್ಜಿ ಇದ್ದವರಿಗೆ ಜ್ವರ ಏನಾದರೂ ಬರುತ್ತೆ ಡಾಕ್ಟರ್? ಅಲರ್ಜಿ ಇದ್ದವರಿಗೆ ಜ್ವರ ಬರಲ್ಲ. ಜ್ವರ ಅನ್ನೋದೇನು ಬರುತ್ತೆ, ಇಟ್ ಇಸ್ ಯೂಶುವಲಿ ಅ ಸೈನ್ ಆಫ್ ಇನ್ಫೆಕ್ಷನ್ ಅಂಡ್ ಇನ್ಫ್ಲಮೇಷನ್. ಈ ಅಲರ್ಜಿ ಅನ್ನೋದು ಇಟ್ ಇಸ್ ಕೈಂಡ್ ಆಫ್ ಅ ಕ್ರಾನಿಕ್ ಪ್ರೊಸೆಸ್ ವಿತ್ ಮಿನಿಮಲ್ ಇನ್ಫ್ಲಮೇಷನ್ ಅಂತ ಹೇಳ್ಬೋದು. ಸೊ ಈ ವೈರಲ್ ಕೋಲ್ಡ್ ಅಂತ ಏನು ಬರುತ್ತೆ, ಈಗ ನಾವು ಯಾರೋ ನಮ್ಮ ಕೊಲೀಗ್ ಆಗಲಿ, ಅವರು ರನ್ನಿಂಗ್ ನೋಸ್ ಇರುತ್ತೆ, ಶಿಲ್ ಬಿ ಹ್ಯಾವಿಂಗ್ ಫೀವರ್, ಸ್ನೀಸಿಂಗ್, ಅದು ಅಲರ್ಜಿಕ್ ರೈನೈಟಿಸ್ ಅಲ್ಲ, ಅದು ರೆಗ್ಯುಲರ್ ವೈರಲ್ ರೈನೈಟಿಸ್. ವೈರಸ್ ಇಂದ ಬಂದಿರೋಂಥ ನೆಗಡಿ, ಕೆಮ್ಮು, ಜ್ವರ. ಯೂಶುವಲಿ ಒಂದು 3 ರಿಂದ 4 ದಿನ ವಿತ್ ಎ ಗುಡ್ ರೆಸ್ಟ್ ಆ್ಯಂಡ್ ಅದು ಗುಡ್ ಫ್ಲೂಯಿಡ್ ಇಂಟೇಕಲ್ಲಿ ಅದು ಇದಾಗ್ಬಿಡುತ್ತೆ. ಸೊ ಆ ಕಂಡೀಷನ್ಸಲ್ಲಿ ನಿಮಗೆ ಜ್ವರ ಬರುತ್ತೆ. ಅಲರ್ಜಿಕ್ ರೈನೈಟಿಸ್ ಅಥವಾ ಅಲರ್ಜಿಯಲ್ಲಿ ಜ್ವರ ಬರೋದಿಲ್ಲ. ಸೊ ಜ್ವರ ಬಂದರೆ ಯು ಶುಡ್ ಥಿಂಕ್ ಇನ್ ಮೋರ್ ಫೇವರ್ ಆಫ್ ಇನ್ಫೆಕ್ಷನ್. ಅಂದರೆ ಇನ್ಫೆಕ್ಷನ್ ಬಗ್ಗೆ ಯೋಚನೆ ಮಾಡ್ತೀವಿ. ಆ್ಯಂಡ್ ಇನ್ಫೆಕ್ಷನ್ ಅಂತ ಬಂದರೂ ಮೂಗಲ್ಲಿ ರನ್ನಿಂಗ್ ನೋಸ್ ಇವೆಲ್ಲ ಬಂದರೆ ಇಟ್ ಶುಡ್ ಬಿ ಯೂಶಲಿ ವೈರಲ್. ಸೊ ಈಗೇನಾಗ್ಬಿಟ್ಟಿದೆ, ಎಲ್ಲರೂ ಒಂದು ಕೋಲ್ಡ್ ಬಂದ ತಕ್ಷಣವೇ ಅವರೇ ಒಂದು ಅಜಿಥ್ರೋಮೈಸಿನ್ ಅಂತ ಟ್ಯಾಬ್ಲೆಟ್ ತೊಗೊಬಿಡು, ಇನ್ನೊಂದು ಆ್ಯಂಟಿಬಯೋಟಿಕ್ ತೊಗೊಂಬಿಡು. ಆ್ಯಂಟಿಬಯೋಟಿಕ್ ಅಬ್ಯೂಸ್ ಭಾಳ ಜಾಸ್ತಿ ಆಗಿಬಿಟ್ಟಿದೆ. ಸೊ ಈ ಜ್ವರ ಬಂದ ತಕ್ಷಣ, ನೆಗಡಿ ಬಂದ ತಕ್ಷಣ ಎಲ್ರಿಗೂ ಯಾವುದೋ ಒಂದು ಆ್ಯಂಟಿಬಯೋಟಿಕ್ ನುಂಗಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ಒಂದು ಟಿಪಿಕಲ್ ವೈರಲ್ ಕೋಲ್ಡ್ ಬಂದರೆ ನಮ್ಮ ಮೂಗಿನ ಡ್ರಾಪ್ಸ್ ಯೂಸ್ ಮಾಡ್ಬೋದು. ಸಮ್ ಟ್ಯಾಬ್ಲೆಟ್ಸ್, ಬೇಸಿಕ್ ಟ್ಯಾಬ್ಲೆಟ್ಸ್, ನಾವು ಸೆಟ್ರಿಜಿನ್ ಅಂತ ಹೇಳ್ತೀವಿ, ಆ ಥರ ಟ್ಯಾಬ್ಲೆಟ್ಸ್ ತೊಗೋಬೋದು. ಒಂದು 3 to 4 days ಇಫ್ ಯು ಗಿವ್ ಗುಡ್ ರೆಸ್ಟ್, ಬಾಡಿಗೆ ಅದು ತನ್ನಷ್ಟಕ್ಕೆ ತಾನೇ ರಿಪೇರ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇರುತ್ತೆ. ಸೊ ಇಟ್ ವಿಲ್ ರಿಪೇರ್. ಓಕೆ. ಹಾಗಿದ್ರೆ ಈ ಅಲರ್ಜಿ ಹಾಗೇನೆ ಇನ್ಫೆಕ್ಷನ್, ಇದರ ನಡುವೆ ಇರುವಂಥ ವ್ಯತ್ಯಾಸ ಏನು ಡಾಕ್ಟರ್? ಮೇಜರ್ ಡಿಫ್ರೆನ್ಸ್ ಬಗ್ಗೆ ಮಾತಾಡೋದಾದ್ರೆ. ಮೇಜರ್ ಡಿಫ್ರೆನ್ಸ್ ಆದರೆ ಆಗ ಹೇಳಿದ್ಮೇಲೆ ಇನ್ಫೆಕ್ಷನಲ್ಲಿ ಸ್ವಲ್ಪ ಸಿಂಪ್ಟಮ್ಸ್ ಚೇಂಜ್ ಆಗುತ್ತೆ. ಏನು ಅಂತಂದರೆ, ನೀವು ಅಲರ್ಜಿಯಲ್ಲಿ ಮೂಗಲ್ಲಿ ಏನು ನಿಮ್ಮ ನೀರು ಬರ್ತಾ ಇರುತ್ತೆ ಅದು ನೀರು ಥರ ಇರುತ್ತೆ, ಇಟ್ ವಿಲ್ ನಾಟ್ ಬಿ ರಿಯಲಿ ಥಿಕ್. ಸೊ ಇನ್ಫೆಕ್ಷನ್ ಆಗಿ ಸೈನುಸೈಟಿಸ್ ಆ ಥರ ಎಲ್ಲ ಆದಾಗ ಹೆಡ್ ಏಕ್ಸ್ ಬರುತ್ತೆ. ಆ ಮೂಗಲ್ಲಿ ಬರುವಂಥ ಏನು ಇದಿದೆ ಅದು ಕಲರ್ ಬದಲಾವಣೆ ಆಗುತ್ತೆ, ಹಳದಿ ಬಣ್ಣ ಬರ್ಬೋದು, ಹಸಿರು ಬಣ್ಣ ಬರ್ಬೋದು. ಸೊ ಮೂಗಲ್ಲಿ ಬರುವಂಥ ಸೆಕ್ರಿಷನ್, ಮ್ಯೂಕಸ್ ಏನು ಬರುತ್ತೆ, ಆ ಸೆಕ್ರಿಷನ್ ಕಲರ್ ಚೇಂಜ್ ಆಗುತ್ತೆ, ಮ್ಯೂಕಸ್ ಕಲರ್ ಚೇಂಜ್ ಆಗುತ್ತೆ. ಜ್ವರ ಬರುತ್ತೆ. ಸೊ ಈ ಜ್ವರ, ಈ ಮ್ಯೂಕಸ್ ಕಲರ್ ಚೇಂಜ್ ಆಗೋದು, ಮೈ ಕೈ ನೋವು, ಒಂದು ಯು ವಿಲ್ ನಾಟ್ ಫೀಲ್ ಕಂಫರ್ಟೇಬಲ್. ಸೊ ಆಲ್ ದಿಸ್ ಥಿಂಗ್ಸ್ ಆರ್ ಮೋರ್ ಇನ್ ಫೇವರ್ ಆಫ್ ಎನ್ ಇನ್ಫೆಕ್ಷನ್. ಸೊ ಇನ್ಫೆಕ್ಷನ್ ಆದರೆ ಇವೆಲ್ಲ ಇರುತ್ತೆ. ಅಲರ್ಜಿಯಲ್ಲಿ ಏನು ಜ್ವರ ಇರೋಲ್ಲ ನಿಮಗೆ. ಮೂಗಿಂದ ಏನು ಆ ಮ್ಯೂಕಸ್ ಬರುತ್ತೆ, ದಟ್ ವಿಲ್ ಯೂಶಲಿ ಬಿ ನೀರ್ ತರ, ಇಲ್ಲ ಅಂದ್ರೆ ಸ್ವಲ್ಪ ವೈಟಿಶ್ ಇರುತ್ತೆ ಆ ತರ. ಸೊ ನೀವು ಆವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗಲೇ ಬೆಳಗ್ಗೆ ಎದ್ದಾಗ ಇಟ್ ಇಸ್ ಮೋರ್ ಕಾಮನ್. ಡೇ ಹೋಗ್ತಾ ಹೋಗ್ತಾ ಸೆಟಲ್ ಆಗುತ್ತೆ. ಕೆಲವರಿಗೆ ಮತ್ತೆ ಈವ್ನಿಂಗ್ ಟೈಮ್ ಅಲ್ಲಿ ಮತ್ತೆ ಶುರು ಆಗ್ಬಿಡುತ್ತೆ, ರಾತ್ರಿ ಆದಾಗ. ಅದನ್ನ ಏನಂತ ಹೇಳ್ತಾರೆ ಅಂದ್ರೆ, ಅಗೇನ್ ಈವ್ನಿಂಗ್ಸ್ ಅಲ್ಲಿ ದ ಪೋಲನ್ ರಿಲೀಸ್ ಅಂಡ್ ಆಲ್ ದೋಸ್ ಥಿಂಗ್ಸ್ ಆರ್ ಮೋರ್. ಈಚೆ ಕಡೆ ನೀವು ವಾಕಿಂಗ್ ಮಾಡ್ಬೇಕಾದ್ರೆ ಇದು ಮಾಡ್ಬೇಕಾದ್ರೆ ಪೋಲನ್ ರಿಲೀಸ್ ಆಗೋದಾಗ್ಲಿ ಅವೆಲ್ಲ ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ದ ರೀಸನ್ ಮಾರ್ನಿಂಗ್ ಮತ್ತು ಈವ್ನಿಂಗ್ಸು
ಸಿಂಪ್ಟಮ್ಸ್ ಜಾಸ್ತಿ ಆಗುತ್ತೆ. ಓಕೆ ಓಕೆ. ಯಾಕಂತ ಹೇಳಿದ್ರೆ ಸಿಂಪ್ಟಮ್ ಬಗ್ಗೆ ಮಾತಾಡಬೇಕಾದ್ರೆ ಕಣ್ಣು ಇಚ್ಚಿಂಗ್ ಆಗೋದ್ರ ಬಗ್ಗೆ ಹೇಳಿದ್ರಿ. ಸೊ ನನಗೂ ಈ ಪ್ರಾಬ್ಲಮ್ ಇರೋದ್ರಿಂದಾಗಿ ಮೋಸ್ಟ್ ಆಫ್ ದ ಟೈಮ್ ಏನು ಅನ್ಕೊಂಡಿರ್ತೀವಿ ಅಂದರೆ ಓಕೆ ಕಣ್ಣಿನ ಪ್ರಾಬ್ಲಮ್ ಇರುತ್ತೆ ಅಂತ ಒಂದ್ಸತಿ ಕಣ್ಣಿನ ಹಾಸ್ಪಿಟಲ್ಗೂ ಹೋಗಿ ತೋರಿಸ್ಕೊಂಡ್ ಬಂದಿರ್ತೀವಿ. ಸೊ ಹಾಗಾಗಿ ಅಲರ್ಜಿಯಿಂದಾನೇ ಆ ಪ್ರಾಬ್ಲಮ್ ಕೂಡ ಬಂದಿರುತ್ತೆ ಅಂತ. ಈಗ ಕಣ್ಣು ಇಚ್ಚಿಂಗ್ ಬಂದವ್ರಿಗೆ ಎಲ್ಲರಿಗೂ ಅಲರ್ಜಿ ಪ್ರಾಬ್ಲಮ್ ಇದೆ ಅಂತ ಹೇಳಕ್ಕಾಗಲ್ಲ. ಬಟ್ ಅಲರ್ಜಿನ ಆಲ್ರೆಡಿ ಹೇಳ್ದಾಗೆ ಮೂಗ್ನಲ್ಲಿ ಕಾಣಿಸ್ಕೋಬಹುದು, ಗಂಟ್ಲಲ್ಲಿ ಕಾಣಿಸ್ಕೋಬಹುದು, ಕಣ್ಣಲ್ಲಿ ಸಹ ಕಾಣಿಸ್ಕೋಬಹುದು, ಸ್ಕಿನ್ ಮೇಲೂ ಕಾಣಿಸ್ಕೋಬಹುದು. ಸೊ ಕಣ್ಣಲ್ಲಿ ಬಂದ್ರೆ ಜಾಸ್ತಿ ಕಣ್ಣು ಇಚ್ಚಿಂಗ್ ಬರೋದು, ತುರಿಕೆ ಆಗೋದು, ಕಣ್ಣಲ್ಲಿ ನೀರು ಬರೋದು, ಕಣ್ಣು ರೆಡ್ ಆಗೋದು ಇವೆಲ್ಲ ಇರುತ್ತೆ. ಹೌದು. ಅಗೇನ್ ಅದು ಕಾನ್ಸ್ಟೆಂಟ್ ಆಗಿರಲ್ಲ. ಇದೇ ತರ ಬೆಳಗ್ಗೆ ಎದ್ದಾಗ ಜಾಸ್ತಿ ಆಗುತ್ತೆ, ಆಮೇಲೆ ಪರ್ಟಿಕ್ಯುಲರ್ ಟೈಮ್ ಆದ್ಮೇಲೆ ಕಡಿಮೆ ಆಗುತ್ತೆ, ಆ ತರ ಇರುತ್ತೆ. ಬಟ್ ಏನೇ ಆದ್ರೂ ಕಣ್ಣಿನ ಸಮಸ್ಯೆ ಇದು ಬಂದಾಗ ಒಂದ್ಸಲ ಕಣ್ಣಿನ ಡಾಕ್ಟರ್ಗೆ ತೋರಿಸಿ ಅದು ಇನ್ಫೆಕ್ಷನ್ನ ಅಥವಾ ಅಲರ್ಜಿನ ಅಂತ ಒಂದ್ಸಲ ತೋರಿಸ್ಕೊಳ್ಳೋದು ಉತ್ತಮ. ಓಕೆ. ಹಾಗಿದ್ರೆ ಅಲರ್ಜಿ ಇದ್ದವರು ಯಾವೆಲ್ಲ ವಿಚಾರದಲ್ಲಿ ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳೋದಾದ್ರೆ ಯಾವ್ದ್ರ ಬಗ್ಗೆ ಹೇಳ್ತೀರಾ? ಫಸ್ಟ್ ಮೋಸ್ಟ್ ಥಿಂಗ್ ಅಲರ್ಜಿ ಇದ್ದವ್ರು ಫಾಲೋ ಮಾಡಬೇಕಾಗಿರೋದೇನೆಂದರೆ ಒಂದು ಮಾಸ್ಕ್ ಯೂಸ್ ಮಾಡೋದು. ಸೊ ಮಾಸ್ಕ್ ಯೂಸ್ ಮಾಡಿದಾಗ ಏನಾಗುತ್ತೆ, ಈ ಮೈಕ್ರೋಸ್ಕೋಪಿಕ್ನ ಆಲ್ರೆಡಿ ಏನೇನು ಹೇಳಿದೆ, ಡಸ್ಟ್ ಮೈಟ್ಸ್ ಆಗಲಿ, ಪೋಲನ್ಸ್ ಆಗಲಿ, ಅಟ್ಲೀಸ್ಟ್ 70 to 80% ಯು ಕ್ಯಾನ್ ಅವಾಯ್ಡ್. ಸೊ ಈಚೆ ಕಡೆ ನಾವು ವಾಕಿಂಗ್ ಹೋಗ್ತೀವಿ ಅಥವಾ ಈಚೆ ಕಡೆ ಒಂದು 2-wheeler ಹೋಗ್ತೀವಿ ಅಥವಾ ಗಾಡಿಯಲ್ಲಿ ಕಾರ್ ಓಡಿಸಿದಾಗ ವಿಂಡೋ ಓಪನ್ ತೆಗೆದಿರ್ತೀವಿ. ಅಲರ್ಜಿ ಇರುವಂಥ ಪೇಷಂಟ್ಸ್ಗಳು ಒಂದು ಬೇಸಿಕ್ ಮಾಸ್ಕ್ ಹಾಕೊಳ್ಳೋದ್ರಿಂದ, ಸಿಂಪಲ್ ಮಾಸ್ಕ್ ಅಥವಾ ಸಿಂಪಲ್ ಒಂದು ಬಟ್ಟೆ ಕವರ್ ಹಾಕೊಳ್ಳೋದ್ರಿಂದ 70 to 80% ಆಫ್ ದ ಸಿಂಪ್ಟಮ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್. ಅದು ಬಿಟ್ಟು ಈ ಡಸ್ಟ್ ಮೈಟ್ಸ್ ಅಲರ್ಜಿ ಇರೋರೆಲ್ಲ ಏನು, ವಿ ಕ್ಯಾನ್ ಆಲ್ಸೋ ಟೆಲ್ ದೆಮ್ ಬೇಸಿಕ್ ಲೈಫ್ ಸ್ಟೈಲ್ ಚೇಂಜ್ ಮಾಡೋದು, ಬೆಡ್ಶೀಟ್ಸ್ನ ರೆಗ್ಯುಲರ್ ಆಗಿ ವಾಶ್ ಮಾಡೋದು, ಹಾಟ್ ವಾಟರ್ ಹಾಕಿ ವಾಶ್ ಮಾಡೋದು, ಫ್ರೀಕ್ವೆಂಟ್ ಚೇಂಜಿಂಗ್ ಆಫ್ ಬೆಡ್ಶೀಟ್ಸ್, ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಫುಡ್ಡಲ್ಲಿ ಅಂತ ಏನು ಮೇಜರ್ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಇದು ತಿನ್ಬೇಕು ಇದು ತಿನ್ನಬಾರ್ದು ಆ ಥರ ಏನು ಇಲ್ಲ. ಈಗ ಸೈಂಟಿಫಿಕ್ ಎವಿಡೆನ್ಸ್ ಸೇಸ್ ಅನ್ಲೆಸ್ ನೀವು ಯಾವ್ದಾರು ಒಂದು ಪರ್ಟಿಕ್ಯುಲರ್ ಫುಡ್ ಪದಾರ್ಥಕ್ಕೆ ಅಲರ್ಜಿ ಇಲ್ಲ ಅಂತ ಅಂದ್ರೆ ಎಲ್ಲಾ ಫುಡ್ ಈಗ ಥಂಡಿ ಐಟಮ್ಗಳನ್ನ ತಿನ್ನಬಾರ್ದು, ಇದು ಮಾಡಬಾರ್ದು ಅನ್ನೋದನ್ನ ಈಗ ನಾವು ಮೆಡಿಕಲ್ ಸೈನ್ಸಲ್ಲಿ ಒಪ್ಪಲ್ಲ. ಈ ಕೋಲ್ಡ್ ಐಟಮ್ಸ್ ತಿಂದರೆ, ಐಸ್ ಕ್ರೀಮ್ ತಿಂದರೆ ಇದಾಗುತ್ತೆ, ಕೋಲ್ಡ್ ಜ್ಯೂಸ್ ಕುಡಿದ್ರೆ ಇದಾಗುತ್ತೆ. ಈಗ ವಾಟ್ ವಿ ಹ್ಯಾವ್ ಕಮ್ ಟು ನೋ ಇಸ್ ಅದು ಆ ಕೋಲ್ಡ್ ಟೆಂಪ್ರೇಚರಿಂದ ನಿಮಗೆ ಬಂದಿರೋದಲ್ಲ. ಅಗೇನ್ ನಾ ಹೇಳಿದಾಗೆ ಆ ಒಂದು ಪರ್ಟಿಕ್ಯುಲರ್ ಜ್ಯೂಸ್ ಆಗಿರ್ಬೋದು, ಒಂದು ಐಸ್ ಕ್ರೀಮ್ ಆಗಿರ್ಬೋದು, ಅದರೊಂದು 10-15 ಬೇರೆ ಬೇರೆ ಐಟಮ್ ಹಾಕಿರ್ತಾರೆ. ಫುಡ್ ಕಲರ್ ಇರ್ಬೋದು, ಅದಕ್ಕೆ ಹಾಕಂತ ಕೆಮಿಕಲ್ಸ್ ಇರ್ಬೋದು, ಅದರಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಥಿಂಗ್ಗೆ ನಿಮಗೆ ಬಾಡಿಗೆ ಅಲರ್ಜಿ ಇರುತ್ತೆ. ಈಗ ಇಫ್ ಅಲರ್ಜಿ ಇಸ್ ಕಾಮನ್ ಫಾರ್ ಎವ್ರಿ ಒನ್, ಈಗ ಒಬ್ಬರು ತಿನ್ನೋ ಐಸ್ ಕ್ರೀಮ್ ಇನ್ನೊಬ್ರಿಗೆ ಯಾಕೆ ಏನೋ ಮಾಡಲ್ಲ? ಈಗ ಅಲರ್ಜಿ ಪೇಷಂಟ್ಸ್ ನೀವು ನೋಡಿರ್ತೀರ, ಒಬ್ಬರಿಗೆ ಐಸ್ ಕ್ರೀಮ್ ತಿಂದ್ರೆ ಮಾತ್ರ ಅಲರ್ಜಿ ಆಗುತ್ತೆ, ಇನ್ನೊಬ್ಬರಿಗೆ ಥಂಡಿ ಗಾಳಿಲಿ ಹೋದ್ರೆ ಮಾತ್ರ ಅಲರ್ಜಿ ಆಗುತ್ತೆ. ಅವ್ರಿಬ್ರಿಗೂ ಒಂದೇ ಥರ ಯಾಕೆ ಸಿಂಪ್ಟಮ್ಸ್ ಇಲ್ಲ? ಸೊ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಇಸ್ ಡಿಫ್ರೆಂಟ್. ಸೊ ಆ ಪರ್ಟಿಕ್ಯುಲರ್ ಪರ್ಸನ್ಗೆ ಆ ಪರ್ಟಿಕ್ಯುಲರ್ ಫುಡ್ಡಲ್ಲಿ ಯಾವುದೋ ಒಂದು ಮೈಕ್ರೋ ಸಬ್ಸ್ಟೆನ್ಸ್ ಅಂದರೆ ಕೆಮಿಕಲ್ ಲೆವೆಲಲ್ಲಿ, ಮಾಲಿಕ್ಯುಲರ್ ಸ್ಟ್ರಕ್ಚರ್ ಲೆವೆಲಲ್ಲಿ ಏನೋ ಒಂದು ಅಲರ್ಜಿ ಇರುತ್ತೆ, ಅದನ್ನ ಅವ್ರಿಗೆ ಅಲರ್ಜಿ ಇರುತ್ತೆ. ಸೊ ಅದನ್ನ ಅವ್ರು ಅವಾಯ್ಡ್ ಮಾಡಿದ್ರೆ ಅವ್ರಿಗೆ ತೊಂದರೆ ಬರಲ್ಲ. ಬಟ್ ಎಲ್ಲರೂ ಐಸ್ ಕ್ರೀಮೇ ತಿನ್ನಬಾರ್ದು, ಅದರಿಂದ ಕೋಲ್ಡ್ ಬರುತ್ತೆ ಅನ್ನೋದು ಈಗ ಸೈನ್ಸ್ ಒಪ್ಕೊಳ್ಳೋದು. ಓಕೆ. ಸೊ ಅವರ ಬಾಡಿಗೆ ಯಾವ್ದು ಆಗೋದಿಲ್ಲ ಅದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಂದೇ ಪರ್ಸನಲ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಐಸ್ ಕ್ರೀಮ್ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತೀನಿ, ಅಥವಾ ಫ್ರೂಟ್ ಜ್ಯೂಸ್ ಕುಡಿಯೋದಕ್ಕೆ ಅಥವಾ ಕೋಲ್ಡ್ ಐಟಮ್ ಏನೇ ತಗೊಳ್ಳೋದಕ್ಕೂ ಮೇ ಬಿ ಇದು ಅಲರ್ಜಿ ಆಗ್ಬೋದೇನೋ, ಇದು ಕುಡಿದ್ರೆ ಹಿಂಗಾಗತ್ತಾ ಅನ್ನೋದ್ರ ಬಗ್ಗೆ ಹಿಂದೆ ಮುಂದೆ ನೋಡ್ತೀವಿ. ಸೊ ಪರ್ಟಿಕ್ಯುಲರ್ಲಿ ನಮ್ಮ ಬಾಡಿಗೆ ಯಾವ್ದು ಆಗಲ್ಲ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ನೀವೇ ಅಬ್ಸರ್ವ್ ಮಾಡಿ. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ನಿಮಗೆ ಗೊತ್ತಾಗಿರುತ್ತೆ, ನೀವು ಒಂದು 3-4 ಯಾವುದೋ ಒಂದು ಬೇರೆ ಒಂದು ಡ್ರಿಂಕ್ ಇರುತ್ತೋ ಅಥವಾ ಏನೋ ಒಂದು ಐಟಮ್ ಇರುತ್ತೆ. ಈಗ ಐಸ್ ಕ್ರೀಮೇ ನೀವೊಂದು 3 to 4 ಡಿಫ್ರೆಂಟ್ ಐಸ್ ಕ್ರೀಮ್ಸ್ ತಿಂದಿರ್ತೀರ. ಅದು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಏನೋ ಒಂದು ತಿಂದಾಗ ಮಾತ್ರ ಇದಾಗ್ತಾ ಇರ್ತೀವಿ. ಯೂಶಲಿ ನಿಮಗೆ ಆ ಪ್ಯಾಟರ್ನ್ ಗೊತ್ತಾಗಿರುತ್ತೆ. ನಾನು ಲಾಸ್ಟ್ 2 ಟೈಮು ಈ ಪರ್ಟಿಕ್ಯುಲರ್ ಫ್ಲೇವರ್ ಐಸ್ ಕ್ರೀಮ್ ತಿಂದೆ, ಅಥವಾ ಇಲ್ಲಿಂದ ಯಾವುದೋ ಒಂದು ಪರ್ಟಿಕ್ಯುಲರ್ ಶಾಪಿಂದ ತಿಂದೆ, ಅಲ್ಲಿ ನನಗೇನೂ ಆಗಿಲ್ಲ. ಇನ್ನೆಲ್ಲೋ ಕಡೆ ತಿಂದ್ರಿ ಅಲ್ಲಿಂದ ಆಗಿರುತ್ತೆ. ದಟ್ ಮೀನ್ಸ್ ಟು ಸೇ ಇಟ್ ಇಸ್ ಡಿಪೆಂಡೆಂಟ್, ಅಂದರೆ ವೇರಿಯೇಷನ್ ಆಗುತ್ತೆ. ಅದು ಹೇಗೆ ಪ್ರಿಪೇರ್ ಮಾಡಿದ್ದಾರೆ, ಏನು ಐಟಮ್ಸ್ ಯೂಸ್ ಮಾಡಿದ್ದಾರೆ. ಸೊ ಜನರಲ್ ಆಗಿ ಒಂದ್ಸಲ ಐಸ್ ಕ್ರೀಮ್ ಅಂದರೆ ಎಲ್ಲ ಐಸ್ ಕ್ರೀಮು ಬಿಟ್ಬಿಡೋದು ಅಥವಾ ಎಲ್ಲ ಜ್ಯೂಸ್ನು ಇದು ಮಾಡೋದು, ದಟ್ ಇಸ್ ನಾಟ್ ರೈಟ್. ಓಕೆ ಓಕೆ. ಇನ್ನು ಕೆಲವರು ಹೇಳ್ತಾರೆ ಅಲರ್ಜಿ ಇದ್ದವರು ಸ್ಟೀಮ್ ತಗೊಂಡ್ರೆ ಬೆಸ್ಟ್ ಅಂತ. ಸೊ ಅದು ಟೆಂಪರರಿ ರಿಲೀಫ್ ಅಥವಾ ಏನಾದರೂ ಹೆಲ್ಪ್ ಮಾಡುತ್ತಾ, ಹೇಗೆ? ಅಲ್ಲ, ಸ್ಟೀಮ್ ಈಸ್ ಓನ್ಲಿ ಎ ಟೆಂಪರರಿ ರಿಲೀಫ್. ಸ್ಟೀಮಲ್ಲಿ ಏನಾಗುತ್ತೆ, ಒಂದು ಇಟ್ ಗಿವ್ಸ್ ಮಾಯಿಶ್ಚರ್, ಹ್ಯೂಮಿಡಿಟಿ ಇರುವಂಥ ಗಾಳಿನ ಕೊಡುತ್ತೆ. ಸೊ ಅದರಿಂದ ನಿಮ್ಮ ಮೂಗಲ್ಲಿ ನಾವು ಮ್ಯೂಕೋಸಾ ಅಂತ ಏನು ಹೇಳ್ತೀವಿ, ಅದ್ರ ಮೇಲ್ಗಡೆ ಇರೋವಂಥ ತೇವಾಂಶನ ಜಾಸ್ತಿ ಮಾಡುತ್ತೆ. ಅದರಿಂದ ಒಂದು ತಾತ್ಕಾಲಿಕವಾಗಿ ಇಟ್ ವಿಲ್ ಗಿವ್ ಎ ಬೆನಿಫಿಟ್. ಬಟ್ ಹಾಗಿದ್ರೆ ನೀವು ಸ್ಟೀಮಲ್ಲೇ ಎಲ್ಲ ಅಲರ್ಜಿಕ್ ಪೇಷಂಟ್ಸ್ನು ಕ್ಯೂರ್ ಮಾಡ್ಬೋದಾಗಿತ್ತು. ಸೊ ಸ್ಟೀಮ್ ಈಸ್ ನಾಟ್ ಎ ಪರ್ಮನೆಂಟ್ ಕ್ಯೂರ್, ಬಟ್ ತಗೊಳ್ಳೋದ್ರಿಂದ ಏನು ಹಾರ್ಮ್ ಇಲ್ಲ. ಬಟ್ ಆನ್ ಎ ಲಾಂಗ್ ಟೈಮ್ ಇಟ್ ಕ್ಯಾನ್ ಹಾರ್ಮ್ ಯು. ಯಾಕೆಂದ್ರೆ ಏನಾಗುತ್ತೆ, ನಾನು ಈಗ ಹೇಳಿದಾಗೆ, ಈಗ ನಾವು ಈಚೆ ಕಡೆ ಈ ಚರ್ಮ ಅಂತ ಏನು ಹೇಳ್ತೀವಿ, ಮೂಗಿನ ಒಳಗಡೆ, ಗಂಟ್ಲು ಒಳಗಡೆ ಏನು ಸ್ಕಿನ್ ಇದೆ ಅದನ್ನ ನಾವು ಮ್ಯೂಕೋಸಾ ಅಂತ ಹೇಳ್ತೀವಿ. ಆ ಮ್ಯೂಕೋಸಾ ಮೇಲ್ಗಡೆ ತುಂಬಾ ಸಣ್ಣದು ಮೈಕ್ರೋಸ್ಕೋಪಿಕ್ ಲೆವೆಲ್ ಅಲ್ಲಿ
ಈ ನಮ್ಮ ಕೂದಲು ಇರುತ್ತಲ್ಲ, ಕೂದಲು ಥರ ಸೀಲಿಯಾ ಅಂತ ಇರುತ್ತೆ. ಅದೇನು ಮಾಡುತ್ತೆ, ಕಂಟಿನ್ಯೂಸ್ 24/7 ಇಟ್ ಇಸ್ ಮೂವಿಂಗ್. ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ ಅದು ನಿಮ್ಮ ಮೂಗಿನಿಂದ, ಅದು ಕಂಟಿನ್ಯೂಸ್ ಆಗಿ ನಿಮ್ಮ ಗಂಟ್ಲು ಕಡೆಗೆ ಆ ಸೀಲಿಯಾ ಮೂವ್ ಆಗ್ತಾ ಇರುತ್ತೆ. ಸೊ ನಾರ್ಮಲ್ ಆಗಿ ನಿಮ್ಮ ಮೂಗಲ್ಲಿ ಏನು ಮ್ಯೂಕಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅದು ನಿಮಗೆ ತಿಳಿದೇನು ಕೂಡ ನಿಮ್ಮ ಗಂಟ್ಲಿಂದ ಹೋಗಿ ಹೊಟ್ಟೆ ಕಡೆ ಹೋಗ್ತಾ ಇರುತ್ತೆ. ಸೊ ಈ ಸ್ಟೀಮು ಅಥವಾ ಯಾವಾಗ ಟೆಂಪ್ರೇಚರ್ ಚೇಂಜ್ ಆಗುತ್ತೆ, ತುಂಬ ಟೆಂಪ್ರೇಚರ್ ಚೇಂಜ್ ಆದಾಗ ಏನಾಗುತ್ತೆ, ಈ ಮೂವ್ಮೆಂಟ್ ಆಫ್ ದ ಸೀಲಿಯಾ ಅಂತ ಏನು ಹೇಳ್ತೀವಿ, ಈ ಹೇರ್ ಥರ ಸ್ಟ್ರಕ್ಚರ್ಸ್ ಏನಿರುತ್ತೆ ಅದು ಆಲ್ಟ್ರ್ ಆಗುತ್ತೆ. ಸೊ ಅದು ಆಲ್ಟ್ರ್ ಆದಾಗ ನಿಮಗೆ ಮೂಗ್ ಬ್ಲಾಕ್ ಆಗೋದು, ಮೂಗಲ್ಲಿ ಜಾಸ್ತಿ ನೀರು ಸೋರೋದು, ಬ್ಲಾಕ್ ಆಗೋದು, ಇವೆಲ್ಲ ಆಗುತ್ತೆ. ಸೊ ಇನ್ ದ್ಯಾಟ್ ವೇ ನೀವು ಸ್ಟೀಮ್ನ ತುಂಬ ಲಾಂಗ್ ಟೈಮ್ ತೊಗೊಂಡ್ರೆ ಏನಾಗುತ್ತೆ, ಈ ಮೂವ್ಮೆಂಟ್ ಆಫ್ ದ ಸೀಲಿಯಾ ಅಂತ ಏನು ಹೇಳ್ತೀವಿ ಅದು ಹ್ಯಾಂಪರ್ ಆಗುತ್ತೆ. ಸೊ ಅದರಿಂದ ಆನ್ ಎ ಲಾಂಗರ್ ಟೈಮ್ ಇಟ್ ಕ್ಯಾನ್ ಕಾಸ್ ಯು ಮೋರ್ ಹಾರ್ಮ್ ದ್ಯಾನ್ ಬೆನಿಫಿಟ್. ಶಾರ್ಟರ್ ಟರ್ಮ್ ಓಕೆ, ಬಟ್ ಲಾಂಗರ್ ಟೈಮಲ್ಲಿ ಇಟ್ ಕ್ಯಾನ್ ಕಾಸ್ ಮೋರ್ ಹಾರ್ಮ್. ಹಾಗಿದ್ರೆ ಈ ಅಲರ್ಜಿ ಸಮಸ್ಯೆ ಇದ್ದವರಿಗೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಈಗ ನಮ್ಮ ಮೆಡಿಕಲ್ ಸೈನ್ಸ್ ಅಡ್ವಾನ್ಸ್ ಆಗಿರೋದ್ರಿಂದ ನಾವು ಅದ್ರ ಮಾಲಿಕ್ಯುಲರ್ ಲೆವೆಲ್ವರೆಗೂ ಹೋಗಿ ಎಂತಕ್ಕೆ ಅಲರ್ಜಿ ಆಗಿದೆ ಅಂತ ಕಂಡುಹಿಡಿಬೋದು. ಈಗ ನಮ್ಮಲ್ಲಿ ಬ್ಲಡ್ ಟೆಸ್ಟ್ ಮಾಡ್ತೀವಿ, ಬ್ಲಡ್ ಅಲರ್ಜಿಕ್ ಪ್ಯಾನಲ್ ಅಂತ ಇದೆ, ಅಲರ್ಜಿಕ್ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಬಂದಿದೆ. ಸೊ ಅಲರ್ಜಿಕ್ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಏನು ಮಾಡ್ತೀವಿ, ದ್ಯಾಟ್ ಇಸ್ ಕನ್ಸಿಡರ್ಡ್ ಗೋಲ್ಡ್ ಸ್ಟ್ಯಾಂಡರ್ಡ್. ಸೊ ಒಂದಷ್ಟು ಸೆಟ್ ಆಫ್, ಈಗ ಒಂದು ಪಾಪ್ಯುಲೇಷನಲ್ಲಿ ಯಾವುದು ಮೋಸ್ಟ್ ಕಾಮನ್ ಅಲರ್ಜೀಸ್ ಆಗ್ತಾ ಇದ್ದಾವೆ ಈ ಪಾಪ್ಯುಲೇಷನ್ಗೆ ಅಂತ ಒಂದಷ್ಟು ಆಲ್ರೆಡಿ ಪ್ರೀಫಾರ್ಮ್ಡ್ ಅಲರ್ಜನ್ಸ್ ನಮ್ಮ ಹತ್ರ ಇರುತ್ತೆ. ಅದನ್ನು ನಾವು ಒಂದು ಕಂಟ್ರೋಲ್ಡ್ ಎನ್ವೈರನ್ಮೆಂಟಲ್ಲಿ ಹಾಸ್ಪಿಟ್ಲಲ್ಲಿ ವಿ ಯೂಸ್ ಇಟ್ ಆನ್ ಎ ಪೇಷಂಟ್ ಆ್ಯಂಡ್ ಸಿ ಆ ಪೇಷಂಟ್ನ ಅದಕ್ಕೆ ಅಲರ್ಜಿ ತೋರಿಸ್ತಾ ಇದ್ದಾನ ಇಲ್ವಾ ಅಂತ. ಅದ್ರ ಮೇಲ್ಗಡೆ ಆ ಅಲರ್ಜಿಕ್ ರೈನೈಟಿಸ್ ಅಥವಾ ಅಲರ್ಜಿಕ್ ಪೇಷಂಟ್ಸಲ್ಲಿ ಯಾವುದಕ್ಕೆ ಅಲರ್ಜಿ ಇದೆ ಅಂತ ಫಸ್ಟ್ ತಿಳ್ಕೊತೀವಿ. ಅದು ತಿಳ್ಕೊಂಡಾದ್ಮೇಲೆ ಇಮ್ಯುನೋಥೆರಪಿ ಅಂತ ದೇರ್ ಇಸ್ ಅ ಟ್ರೀಟ್ಮೆಂಟ್ ಫಾರ್ ದಟ್. ಈ ಇಮ್ಯುನೋಥೆರಪಿಲಿ ಏನು ಮಾಡ್ತೀವಿ, ಬೇಸಿಕಲಿ ಅಲರ್ಜಿ ಏನಕ್ಕೆ ಆಗ್ತಾ ಇರೋದು, ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಿಮ್ಮ ಬಾಡಿ ಯಾವುದೋ ಒಂದು ನಾರ್ಮಲ್ ಸಬ್ಸ್ಟೆನ್ಸ್ನ ಅಬ್ನಾರ್ಮಲ್ ಆಗಿ ಕನ್ಸಿಡರ್ ಮಾಡಿ ಇಷ್ಟೆಲ್ಲ ರಿಯಾಕ್ಷನ್ ಕೊಡ್ತಾ ಇದೆ. ಸೊ ಯುವರ್ ಬಾಡಿ ಇಸ್ ಸೆನ್ಸಿಟೈಸ್ಡ್. ಈ ಇಮ್ಯುನೋಥೆರಪಿಯಲ್ಲಿ ವಿ ಡಿಸೆನ್ಸಿಟೈಸ್, ಅಂದರೆ ಅದೇನು ಬಾಡಿ ಆ ಪರ್ಟಿಕ್ಯುಲರ್ ಪದಾರ್ಥಕ್ಕೆ ಸೆನ್ಸಿಟಿವಿಟಿ ಆಗಿಬಿಟ್ಟಿದೆ ಆ ಸೆನ್ಸಿಟಿವಿಟಿನ ಕಡಿಮೆ ಮಾಡ್ತೀವಿ. ಸೊ ದಟ್ ಬಾಡಿ ಅದಕ್ಕೆ ರಿಯಾಕ್ಷನ್ ಮಾಡೋದನ್ನ ಕಡಿಮೆ ಮಾಡ್ತೀವಿ. ಸೊ ಇಮ್ಯುನೋಥೆರಪಿ ಅಂತ ಇದೆ. ಇಮ್ಯುನೋಥೆರಪಿ ಮುಂಚೆ ನಾವು ಇಂಜೆಕ್ಷನ್ಸ್ ಟೈಪ್ ಕೊಡ್ತಾ ಇದ್ವಿ, ಈಗ ಇಟ್ ಇಸ್ ಕಮ್ ಲೈಕ್ ಡ್ರಾಪ್ಸ್. ಸೊ ನಾಲ್ಗೆ ಕೆಳಗಡೆ ಹಾಕೊಳ್ಳೋ ಡ್ರಾಪ್ಸ್ ಥರ ಇದೆ, ಅದನ್ನು ಸಬ್ಲಿಂಗ್ವಲ್ ಇಮ್ಯುನೋಥೆರಪಿ ಅಂತ ಹೇಳ್ತೀವಿ. ಸುಮಾರು ಜನ ಎಸ್ಪೆಷಲಿ ಯಂಗ್ ಪೇಷಂಟ್ಸ್ ಆರ್ ಡೂಯಿಂಗ್ ವೆಲ್. ಓನ್ಲಿ ಸ್ವಲ್ಪ ಇದೇನು ಅಂತಂದರೆ ಇಮ್ಯುನೋಥೆರಪಿಲಿ ಇಟ್ ಇಸ್ ಎ ವೆರಿ ಲಾಂಗರ್ ಕೋರ್ಸ್. ಸೊ ಸ್ವಲ್ಪ ಇಟ್ ಟೇಕ್ಸ್ ಅಬೌಟ್ ಇಯರ್ಸ್. ಎಷ್ಟು ಟೈಮ್ ತಗೊಳುತ್ತೆ? ಯೂಶಲಿ ಒಂದು 3 to 5 yearsವರೆಗೂ ತೊಗೊಳುತ್ತೆ. ಅಂದರೆ ನಿಮ್ಗೆ ರಿಯಾಕ್ಷನ್ ಅದ್ರದ್ದು ರೆಸ್ಪಾನ್ಸ್ ವಿತಿನ್ ಅನ್ ಇಯರ್ 1.5 to 2 years ಗೊತ್ತಾಗುತ್ತೆ ವೆದರ್ ರೆಸ್ಪಾಂಡ್ ಟು ದಟ್ ಥೆರಪಿ ಅಂತ. ಬಟ್ ಅಗೈನ್ ಇಟ್ ಈಸ್ ಹೋಮ್ ಬೇಸ್ಡ್ ಥೆರಪಿ. ನೀವು ಯಾರು ಡಾಕ್ಟರ್ ಹತ್ರ ಬಂದು ಪ್ರತಿ ಸಲ ಮೀಟ್ ಮಾಡಿ ಇದು ಮಾಡಬೇಕು ಅಂತಲ್ಲ, ಯಾವ ಅಲರ್ಜನ್ ಅಂತ ಐಡೆಂಟಿಫೈ ಮಾಡಿ ನಮ್ಮ ಅಲರ್ಜಿ ಸ್ಪೆಷಲಿಸ್ಟ್ ಏನಿರ್ತಾರೆ ಅವರು ನಿಮಗೆ ಇಮ್ಯುನೋಥೆರಪಿ ಅದೇನು ಸೊಲ್ಯೂಷನ್ ಇರುತ್ತೆ ಅದನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳಿ ಮನೆ ಕಳ್ಸಿಕೊಟ್ಬಿಡ್ತಾರೆ. ಒನ್ಸ್ ಇನ್ 2 months or once in 3 months ದೇ ವಿಲ್ ಕಾಲ್ ಯು ಬ್ಯಾಕ್. ವಾಪಸ್ ಅದನ್ನು ಕೊಡೋದಕ್ಕೆ ಡೋಸ್ ಅದನ್ನು ಏನಂದರೆ ಇಟ್ ಇಸ್ ಲೈಕ್ ಸಣ್ಣ ಡೋಸೇಜಿಂದ ಜಾಸ್ತಿ ಡೋಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇನಿಷಿಯಲ್ ಆಗಿ ನಿಮ್ಗೆ ಏನು ಬಾಡಿನ ಅದನ್ನ ಅಡ್ಜಸ್ಟ್ ಮಾಡಿಸೋದು, ಬೇಸಿಕಲಿ ಏನು ಅಲರ್ಜಿ ಇದೆ ಅದಕ್ಕೆ ಪರ್ಟಿಕ್ಯುಲರ್ಗೆ ನಿಮಗೆ ಬಾಡಿನ ಅದನ್ನು ನಾರ್ಮಲ್ ಆಗಿ ಕನ್ಸಿಡರ್ ಮಾಡೋದಕ್ಕೆ ಅಡ್ಜಸ್ಟ್ ಮಾಡಿಸೋದು. ಸೊ ಫಸ್ಟ್ ಅದ್ರ ಕಾನ್ಸಂಟ್ರೇಷನ್ ಅಲರ್ಜಿ ಇದು ಕಡಿಮೆ ಇರುತ್ತೆ. ಆಸ್ ಮಂತ್ಸ್ ಆ್ಯಂಡ್ ಇಯರ್ಸ್ ಪಾಸ್ ಅದನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಸೊ ದಟ್ ಯುವರ್ ಬಾಡಿ ವಿಲ್ ಕನ್ಸಿಡರ್ ಇಟ್ ಆಸ್ ನಾರ್ಮಲ್. ಈ ಇಮ್ಯುನೋಥೆರಪಿ ಈಸ್ ನೋನ್ ಟು ಗಿವ್ ವೆರಿ ಗುಡ್ ರಿಸಲ್ಟ್ಸ್. ನಾವೀಗ ಪರ್ಟಿಕ್ಯುಲರ್ ಲಾಸ್ಟ್ 10-15 yearsಯಿಂದ ಇಮ್ಯುನೋಥೆರಪಿಯಿಂದ ಜನ ಬೆನಿಫಿಟ್ ಆಗ್ತಾ ಇದ್ದಾರೆ. ಆಲ್ದೋ ಇಟ್ ಇಸ್ ಲಾಂಗ್ ಬಟ್ ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ಮೋರ್ ಆಫ್ ಎ ಪರ್ಮನೆಂಟ್ ಕ್ಯೂರ್. ಇಲ್ಲ ಅಂದ್ರೆ ಪರ್ಮನೆಂಟ್ ಕ್ಯೂರೇ ಆಗ್ಬಿಡುತ್ತೆ. ಇಮ್ಯುನೋಥೆರಪಿಯಲ್ಲಿ ಇಫ್ ದ ಪೇಷಂಟ್ ರೆಸ್ಪಾಂಡ್ಸ್ ಆ್ಯಂಡ್ ಮೆಜಾರಿಟಿ ಆಫ್ ದ ಪೇಷಂಟ್ಸ್ ರೆಸ್ಪಾಂಡ್ ಆಗ್ತಾ ಇದ್ದಾರೆ, ಅದರಲ್ಲಿ ದೇ ಗೆಟ್ ಎ ಪರ್ಮನೆಂಟ್ ಸೊಲ್ಯೂಷನ್ ಆಲ್ಸೋ. ತಾತ್ಕಾಲಿಕವಾಗಿ ಏನು ಮಾಡ್ತೀವಿ, ವಿ ಗಿವ್ಸ್ ಡಿಫ್ರೆಂಟ್ ನೇಸಲ್ ಸ್ಪ್ರೇಸ್, ಮೂಗಿಗೆ ಹಾಕುವಂಥ ಔಷಧಿಗಳಿದ್ದಾವೆ. ಓಕೆ, ಆ ಮೂಗಿನ ಸ್ಪ್ರೇಸ್ ಯೂಸ್ ಮಾಡೋದಾಗ್ಲಿ, ಕೆಲವೊಂದಷ್ಟು ಔಷಧಿ ಮಾತ್ರೆಗಳಿದ್ದಾವೆ, ಅದನ್ನೆಲ್ಲ ಕೂಡ ವಿಲ್ ಯೂಸ್ ಇಟ್. ಸೊ ಅದರಿಂದ ನಾವು ವಿ ಕ್ಯಾನ್ ಕಂಟ್ರೋಲ್ ದ ಸಿಂಪ್ಟಮ್ಸ್. ಬಟ್ ಲೈಫ್ ಲಾಂಗ್ ಅವರಿಗೆ ಮಾತ್ರೆ ತಗೊಳ್ಳಿ, ಲೈಫ್ ಲಾಂಗ್ ಅವರಿಗೆ ಸ್ಪ್ರೇ ಯೂಸ್ ಮಾಡಿ ಅನ್ನೋದು ಇಸ್ ನಾಟ್ ಅ ಕರೆಕ್ಟ್ ಅಪ್ರೋಚ್. ಯಾವುದೇ ಮಾತ್ರೆ ಆಗಲಿ ಮೆಡಿಸಿನ್ ಆಗಲಿ ಲಾಂಗ್ ಟೈಮ್ ಅಡ್ವೈಸ್ ಮಾಡೋದು ಒಳ್ಳೆಯದಲ್ಲ. ಸೊ ಎಲ್ಲ ಪೇಷಂಟ್ಸಿಗೂ ಇಫ್ ದ ಸಿಂಪ್ಟಮ್ಸ್ ಆರ್ ಮೋರ್, ಆ್ಯಂಡ್ ಈ ಅಲರ್ಜಿಯಲ್ಲಿ 2 ವೇರಿಯೇಷನ್ ಇದೆ. ಸೊ ಒಂದು ನಾವು ಸೀಸನಲ್ ಅಲರ್ಜಿ ಅಂತ ಹೇಳ್ತೀವಿ, ಒಂದು ಪೆರಿನಿಯಲ್ ಅಲರ್ಜಿ ಅಂತ ಹೇಳ್ತೀವಿ. ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ನೀವೇ ಸಫರ್ ಮಾಡ್ತಾ ಇರೋದ್ರಿಂದ ಯು ಮೈಟ್ ಬಿ ನೋಯಿಂಗ್, ಒಬ್ಬೊಬ್ಬರಿಗೆ ಈ ಅಲರ್ಜಿ ಸಿಂಪ್ಟಮ್ಸ್ ಪರ್ಟಿಕ್ಯುಲರ್ ಸೀಸನಲ್ಲಿ ಮಾತ್ರ ಬರುತ್ತೆ. ಹೌದು, ಒಬ್ಬೊಬ್ಬರಿಗೆ 365 days ಅನ್ ಇಯರ್ ಇರುತ್ತೆ. ಸೊ ಈ ಸೀಸನಲ್ ಬರೋರು ಮಾತ್ರ ನಾವು ಸೀಸನಲ್ ಅಲರ್ಜಿ ಅಂತ ಹೇಳ್ತೀವಿ. ಪೆರಿನಿಯಲ್ ಅಲರ್ಜಿ ಅಂತಂದರೆ ಇಟ್ ಇಸ್ ದೇರ್ ಫಾರ್ ಕಂಟಿನ್ಯೂಸ್ 365 days. ಈ ಸೀಸನಲ್ ಅಲರ್ಜಿ ಇದ್ದವ್ರಿಗೆ ಅವ್ರಿಗೆಲ್ಲ ಇಮ್ಯುನೋಥೆರಪಿ ತಗೊಳ್ಳೇಬೇಕು ಅಂತ ಏನು ಹೇಳಲ್ಲ. ಬಿಕಾಸ್ ಅವ್ರಿಗೆ ಸೆಟ್ ಆಫ್ ಮೆಡಿಕೇಶನ್ಸ್ ನಾವು ಅಡ್ವೈಸ್ ಮಾಡಿ ಸೀಸನ್ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಮೆಡಿಕೇಶನ್ಸ್ ಯೂಸ್ ಮಾಡಿ, ಸೀಸನ್ ಎಂಡ್ ಆದ ತಕ್ಷಣ ಮೆಡಿಕೇಶನ್ ನಿಲ್ಲಿಸ್ಬಿಟ್ರೆ
ಇಟ್ ಇಸ್ ಓಕೆ. ಬಟ್ ಈ ಪೆರಿನಿಯಲ್ ಅಲರ್ಜಿ ಅಂತ ಏನು ಹೇಳ್ತೀವಿ, ವೇರ್ ದ ಸಿಂಪ್ಟಮ್ಸ್ ಆರ್ ದೇರ್ 365 days in a year, ಅವರಿಗೆ ಇಮ್ಯುನೋಥೆರಪಿ ವಿಲ್ ಕಾಸ್ ಗುಡ್ ಬೆನಿಫಿಟ್. ಬಿಕಾಸ್ ಅವರು ಡೈಲಿ ದೇ ಹ್ಯಾವ್ ಟು ಕೀಪ್ ಆನ್ ಯೂಸಿಂಗ್ ದ ಮೆಡಿಕೇಶನ್ಸ್. ಆ್ಯಂಡ್ ಏನಾಗುತ್ತೆ, ಮೆಡಿಸಿನ್ಸ್ ಯೂಸ್ ಮಾಡೋದ್ರಿಂದ ಒಂದು ಟೆಕಿಫಿಲಾಕ್ಸಿಸ್ ಅಂತ ಇದೆ. ಯಾವುದೇ ಮೆಡಿಸಿನ್ನು ನೀವು ಒಂದು ಡೋಸೇಜಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಕಂಟಿನ್ಯೂಸ್ ಯೂಸ್ ಮಾಡ್ತಾ ಹೋಗ್ತಾ ಯುವರ್ ಬಾಡಿ ವಿಲ್ ಡೆವಲಪ್ ರೆಸಿಸ್ಟೆನ್ಸ್ ಟು ದ್ಯಾಟ್ ಪರ್ಟಿಕ್ಯುಲರ್ ಮೆಡಿಸಿನ್. ಸೊ ಇವಾಗ ನೀವು ಒಂದು ಪರ್ಟಿಕ್ಯುಲರ್ ಮಾತ್ರ 5 mg ತಗೋತಾ ಇದ್ದೀರಾ ಅಂದರೆ, ಆ 5 mg ಮಾತ್ರ ನೀವು 2-3 ವರ್ಷ ತಗೊಂಡಿದ್ದೀರಾ ಅಂದರೆ, 2-3 ವರ್ಷ ಆದಮೇಲೆ ಆ ಮಾತ್ರ 5 mg ಏನು ರೆಸ್ಪಾನ್ಸ್ ಕೊಡ್ತಾ ಇತ್ತು ಅದು ಕೊಡಲ್ಲ. ಸೊ ನೆಕ್ಸ್ಟ್ 10 mg ತಗೊಬೇಕಾಗತ್ತೆ. ಸೊ ಬಾಡಿ ಹ್ಯಾಸ್ ದಟ್ ಕೆಪಾಸಿಟಿ. ಸೊ ಮೆಡಿಕೇಶನ್ಸ್ನ ಪೆರಿನಿಯಲ್ ಅಲರ್ಜಿ ಇದ್ದವರಿಗೆ ಲೈಫ್ ಲಾಂಗ್ ಕೊಡೋದು ಕಷ್ಟ. ಬಿಕಾಸ್ ಆಫ್ಟರ್ ಎ ಪಾಯಿಂಟ್ ಆಫ್ ಟೈಮ್ ದೇ ಸ್ಟಾಪ್ ರೆಸ್ಪಾಂಡಿಂಗ್ ಟು ದ ನಾರ್ಮಲ್ ಡೋಸೇಜಸ್. ಸೊ ಸಮಥಿಂಗ್ ಪರ್ಮನೆಂಟ್ ಈಸ್ ಫಸ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಅದು ಅಲರ್ಜನ್ಸ್ನ ಅವಾಯ್ಡ್ ಮಾಡೋದು, ನಾನು ಹೇಳ್ದಂಗೆ ಮಾಸ್ಕ್ ಯೂಸ್ ಮಾಡೋದು, ಆ ಬೆಡ್ಶೀಟ್ಸ್ ಚೇಂಜ್ ಮಾಡೋದಾಗಲಿ, ಸುತ್ತಮುತ್ತ ಎನ್ವೈರ್ಮೆಂಟ್ ಕ್ಲೀನ್ ಇಡೋದು, ಆಮೇಲೆ ನಮ್ಮ ಮನೆಯಲ್ಲಿರುವಂಥ ಉಪಕರಣಗಳು ಫ್ಯಾನ್ ಆಗಿರಲಿ, AC ಆಗಲಿ ಪೀರಿಯಾಡಿಕ್ ಸರ್ವಿಸಿಂಗ್ ಮಾಡಿಸೋದು. ದೋಸ್ ಆರ್ ದ ಹೋಮ್ ರೆಮಿಡೀಸ್. ಆ್ಯಂಡ್ ದ ಸೆಕೆಂಡ್ ಥಿಂಗ್, ಯೂಸ್ ಮೆಡಿಕೇಶನ್ಸ್ ವೆನ್ ಎವರ್ ರಿಕ್ವೈರ್ಡ್. ಸಮಥಿಂಗ್ ಪರ್ಮನೆಂಟ್ ಈಸ್ ಗೋ ಫಾರ್ ಎನ್ ಅಲರ್ಜಿ ಟೆಸ್ಟ್ and so that you know what you are allergic to. ಒಂದು ಅವಾಯ್ಡ್ ಮಾಡಬಹುದು and go for immunotherapy. ಓಕೆ. ಅಲರ್ಜಿ ಇದ್ದವರು ನಾಯಿ ಬೆಕ್ಕು ಸಾಕಬಹುದಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಈಗ ನಾಯಿ ಬೆಕ್ಕು ಇದ್ದವ್ರಿಗೆ ಎಲ್ಲರಿಗೂ ಅಲರ್ಜಿ ಆಗಬೇಕಾಗಿತ್ತಲ್ವಾ? ಸೊ ಅಗೇನ್ ಇಟ್ ಇಸ್ ಅಗೇನ್ ಸ್ಪೆಸಿಫಿಕ್ ಟು ಪರ್ಟಿಕ್ಯುಲರ್ ಪರ್ಸನ್. ಸೊ ಎಲ್ಲ ಅಲರ್ಜಿ ಪೇಷಂಟ್ಸ್ ಇರೋರ್ಗೂ ನಾಯಿ ಅಥವಾ ಬೆಕ್ಕನ ಕೂದಲಿಗೆ ಅಲರ್ಜಿ ಇರಬೇಕು ಅಂತ ಇಲ್ಲ. ಅದಕ್ಕೂ ವಿ ಹ್ಯಾವ್ ಅಲರ್ಜಿ ಸ್ಕಿನ್ ಪ್ಯಾನಲ್ ಟೆಸ್ಟ್ ಏನು ಮಾಡ್ತೀವಿ, ಅದರಲ್ಲೂ ಅದಕ್ಕೊಂದು ಪ್ಯಾನಲ್ ಇದೆ. ಸೊ ಇಫ್ ಯು ಆರ್ ರಿಯಲಿ ಅಲರ್ಜಿಕ್ ಟು ದಟ್ ಅನಿಮಲ್ ಡ್ಯಾಂಡರ್ ಅಂತ ಏನು ಹೇಳ್ತೀವಿ, ಅವಾಗ ಮಾತ್ರ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಅದರ್ವೈಸ್ ಈಗ ಅಲರ್ಜಿ ಇದ್ದವರಿಗೆಲ್ಲ ಇಷ್ಟು ಪೆಟ್ಸ್ ಇದೆ, ಯಾರು ಪೆಟ್ಸೇ ಇಟ್ಕೊಳ್ತಾ ಇರಲ್ಲ. ಸೊ ಅಗೇನ್ ಇಟ್ ಇಸ್ ಸ್ಪೆಸಿಫಿಕ್ ಟು ಎ ಪರ್ಟಿಕ್ಯುಲರ್ ಪರ್ಸನ್. ಬ್ಲಾಂಕೆಟ್ ಆಗಿ ಎಲ್ಲ ಅಲರ್ಜಿ ಇರೋರು ಇದ್ರ ಹತ್ರ ಹೋಗಬಾರ್ದು ಅನ್ನೋದು, ಅನಿಮಲ್ಸ್ ಹತ್ರ ಹೋಗಬಾರ್ದು ಅನ್ನೋದು ಸುಳ್ಳು. ನಿಮಗೆ ಅದರಲ್ಲಿ ಏನಾದ್ರು ಅಲರ್ಜಿ ರಿಯಾಕ್ಷನ್ ನೀವು ಅಬ್ಸರ್ವ್ ಮಾಡಿದ್ವಿ ಅಥವಾ ನಿಮ್ಮ ಸ್ಕಿನ್ ಟೆಸ್ಟ್ ಮಾಡಿದಾಗ ಅದರಲ್ಲಿ ನಿಮ್ಗೆ ಅಲರ್ಜಿ ಇದೆ ಅಂತ ಬಂದರೆ ದೆನ್ ಯು ಬೆಟರ್ ಅವಾಯ್ಡ್. ಓಕೆ ಡಾಕ್ಟರ್, ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಅಲರ್ಜಿ ಅನ್ನೋದು ಇದೊಂದು ಸಣ್ಣ ಸಮಸ್ಯೆ, ಅಷ್ಟೊಂದೇನು ಸೀರಿಯಸ್ ಅಲ್ಲ ಅಂತ ನೆಗ್ಲೆಕ್ಟ್ ಮಾಡೋರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಅಲರ್ಜಿನ ಆಲ್ರೆಡಿ ಹೇಳಿದಾಗೆ ಇನಿಷಿಯಲ್ ಆಗಿ ನಿಮಗೆ ಸಿಂಪ್ಟಮ್ಸ್ ಕಡಿಮೆ ಇದ್ದಾಗಲೇ ಅದನ್ನು ನೀವು ಐಡೆಂಟಿಫೈ ಮಾಡಿಕೊಂಡ್ರೆ ಆನ್ ಎ ಲಾಂಗರ್ ಟೈಮ್ ಈ ಆಸ್ಮಾ ಅಟ್ಯಾಕ್ಸ್ ಬರೋದಾಗಲಿ, ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಏನು ಹೇಳ್ತೀವಿ, ಉಸಿರಾಟದ ಸಮಸ್ಯೆ ಆಗೋದಾಗಲಿ, ಇವನ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಇನಿಷಿಯಲ್ ಆಗಿ ಸ್ಟಾರ್ಟಿಂಗಲ್ಲಿ ಬರೀ ಮೂಗಿನಲ್ಲಿ ರನ್ನಿಂಗ್ ನೋಸು, ಸ್ನೀಸಿಂಗ್ ಇವೆಲ್ಲ ಬರ್ತಾ ಇರಬೇಕಾದ್ರೆ ಆವಾಗಲೇ ನೀವು ತೋರಿಸ್ಕೊಂಡ್ರೆ ಅದನ್ನು ಒಂದು ಲೆವೆಲಲ್ಲಿ, ಅಂದರೆ ಒಂದು ತಕ್ಕ ಮಟ್ಟದ ಲೆವೆಲಲ್ಲಿ ವಿ ಕ್ಯಾನ್ ಕೀಪ್ ಸೊ ದಟ್ ಇಟ್ ಡಸಂಟ್ ಪ್ರೋಗ್ರೆಸ್ ಟು ಲಂಗ್ಸ್. ಕೆಲವೊಬ್ಬರಿಗೆ ಅಲರ್ಜಿಯಿಂದ ಮೂಗಲ್ಲಿ ಪಾಲಿಪ್ಸ್ ಅಂತ ಆಗ್ತವೆ. ತುಂಬ ಸಿವಿಯರ್ ಅಲರ್ಜಿ ಇದ್ದವರಿಗೆ ಮೂಗಲ್ಲಿ ದ್ರಾಕ್ಷಿ ಚೀಲಗಳ ಥರ ಪಾಲಿಪ್ಸ್ ಅಂತ ಬೆಳ್ಕೊಳ್ಳುತ್ತೆ. ಅದು ಮೂಗ್ ಬ್ಲಾಕ್ ಮಾಡುತ್ತೆ, ಮೂಗ್ನ ಅದಕ್ಕೆ ನೆಕ್ಸ್ಟ್ ಸರ್ಜರಿ ಬೇಕಾಗ್ಬೋದು ಇವೆಲ್ಲ. ಸೊ ಇವನ್ನೆಲ್ಲಾನು ನೀವು ಇನಿಷಿಯಲ್ ಸ್ಟೇಜಲ್ಲೇ ಕಂಡುಹಿಡ್ಕೊಂಡ್ರೆ ಯು ಕ್ಯಾನ್ ಪ್ರಿವೆಂಟ್ ಆಲ್ ದೋಸ್ ಥಿಂಗ್ಸ್. ಓಕೆ ಡಾಕ್ಟರ್, ಫೈನಲಿ ನಿಮ್ಮ ಕಡೆಯಿಂದ ಬೇರೆ ಏನಾದರೂ ಟಿಪ್ಸ್ ಇದೆಯಾ ಅಥವಾ ಇದ್ರ ಬಗ್ಗೆ ರಿಲೇಟೆಡ್ ಮಿತ್ಸ್ ಏನಾದರೂ ಇದೆಯಾ ಅಂತ? ಅಲರ್ಜಿ ಬಗ್ಗೆ ನಾ ಆಗಲೇ ಹೇಳಿದಾಗೆ, ಒಂದು ನಾರ್ಮಲ್ ಡೇ ಟು ಡೇ ಪ್ರಾಕ್ಟೀಸಲ್ಲಿ ವಾಟ್ ವಿ ಕ್ಯಾನ್ ಡೂ ಇಸ್ ಪ್ಲೀಸ್ ವೇರ್ ಎ ಮಾಸ್ಕ್. ಈಗ ಕೋವಿಡ್ ಬಂದ್ಮೇಲಂತೂ ಈಗ ಆಲ್ಮೋಸ್ಟ್ ಎಲ್ಲರೂ ದೇ ಆರ್ ಸೆನ್ಸಿಟೈಸ್ ಟು ಯೂಸಿಂಗ್ ಮಾಸ್ಕ್. ಸೊ ಇವಾಗಲೂ ತುಂಬ ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲೂ ಕೂಡ ಯೂಸ್ ಮಾಡ್ತಾರೆ. ದಟ್ ಈಸ್ ಆಲ್ವೇಸ್ ಎ ಗುಡ್ ಹ್ಯಾಬಿಟ್. ಒಂದು ನಿಮಗೆ ಅಲರ್ಜಿಯಿಂದ ಕಡಿಮೆ ಮಾಡುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ವೈರಲ್ ಇನ್ಫೆಕ್ಷನ್ಸ್ ಹೇಗೆ ಸ್ಪ್ರೆಡ್ ಆಗುತ್ತೆ, ಎನಿ ಇನ್ಫೆಕ್ಷನ್ ಯೂಶಲಿ ಕೋಲ್ಡ್ ಕಾಫ್ ಎಲ್ಲ ಹೇಗೆ ಸ್ಪ್ರೆಡ್ ಆಗುತ್ತೆ, ಬೇರೆಯವರು ಯಾರೋ ಕೆಮ್ತಾ ಇರ್ತಾರೆ, ಅಲ್ಲಿಂದ ಡ್ರಾಪ್ಲೆಟ್ ಇನ್ಫೆಕ್ಷನ್ ಆಗಿ ಬರುತ್ತೆ. ಸೊ ಎಸ್ಪೆಷಲಿ ವೆನ್ ಎವರ್ ಯುವರ್ ಇನ್ ಎ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೀಡಿಯಮ್, ಪಬ್ಲಿಕ್ ಪ್ಲೇಸಸ್, ಆಲ್ವೇಸ್ ಬೆಟರ್ ಟು ವೇರ್ ಎ ಮಾಸ್ಕ್. ಸರ್ಜಿಕಲ್ ಮಾಸ್ಕ್ ಅಥವಾ N95 ಮಾಸ್ಕ್ ಹಾಕಬೇಕು ಅಂತಲೇ ಇಲ್ಲ. A normal mask, cloth mask is also okay. That will prevent most of the things. So that is one ಇದು. ಇನ್ನೊಂದು ಅನ್ನೆಸೆಸರಿ ಮಿತ್ಸ್ ಇದಾವೆ. ಕೋಲ್ಡ್ ಐಟಮ್ಸ್ಗಳನ್ನೆಲ್ಲ ಇದು ಮಾಡಬಾರ್ದು, AC ಯೂಸ್ ಮಾಡಬಾರ್ದು, ಫ್ಯಾನ್ ಯೂಸ್ ಮಾಡಬಾರ್ದು, ಅದರದೆಲ್ಲ ನಾನು ಡೀಟೇಲ್ಸ್ ಹೇಳಿದ್ದೀನಿ ಯಾಕೆ ಅದು ಕಾಸ್ ಆಗ್ತಾ ಇದೆ. ಸೊ ಒಂದು ಏನೋ ಒಂದು ಪರ್ಟಿಕ್ಯುಲರ್ ರೀಸನ್ ಇಲ್ದೇನೆ ಎಲ್ಲನೂ ಬ್ಲಾಂಕೆಟ್ ಆಗಿ ಎಲ್ಲನೂ ನಾವು ಸ್ಟಾಪ್ ಮಾಡಿಬಿಡೋದು ಈಸ್ ನಾಟ್ ಅ ಸೆನ್ಸ್. ನಿಮಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಫುಡ್ಡಿಂದ ಅಲರ್ಜಿ ಆಗ್ತಾ ಇದೆ ಅದನ್ನ ಸ್ಟಾಪ್ ಮಾಡಿ. ಈಗ ನಿಮ್ಗೆ ಒಂದು ಪರ್ಟಿಕ್ಯುಲರ್ ಪೀನಟ್ ಇಂದ ಅಲರ್ಜಿ ಆಗ್ತಾ ಇದೆ ಅಂದರೆ ಯಾವುದು ಕಾಳುಗಳೇ ತಿನ್ನಬಾರ್ದು, ಅದು ತಪ್ಪು. ಯು ಆರ್ ಅಲರ್ಜಿಕ್ ಓನ್ಲಿ ಟು ಪೀನಟ್. ಅದನ್ನ ಬಿಟ್ಟು ಬೇರೆ ಎಲ್ಲ ನಟ್ಸ್ ಏನಿದೆ ಅದು ತಗೋಬೋದು. ಸೊ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಯಾವುದೇ ಒಂದು ಸಮಸ್ಯೆ ಇದ್ದರೂ ಅದು ಬುಡಕ್ಕೆ ಹೋಗಿ ಏನಕ್ಕೆ ಆಗ್ತಾ ಇದೆ ಅಂತ ಆಲೋಚನೆ ಮಾಡಿ ಅದ್ರ ಮೇಲ್ಗಡೆ ವಿ ಹ್ಯಾವ್ ಟು ಚೇಂಜ್ ಅವರ್ ಲೈಫ್ ಸ್ಟೈಲ್. ಸೊ ಮಾಸ್ಕ್ ಯೂಸ್ ಮಾಡೋದು ಆ್ಯಂಡ್ ಗೆಟಿಂಗ್ ಯುವರ್ ಸೆಲ್ಫ್ ಇವ್ಯಾಲ್ಯುಯೇಟೆಡ್ ಅಟ್ ದ ಅರ್ಲಿಯಸ್ಟ್, ಐ ಥಿಂಕ್ ಅಲರ್ಜಿನ ಒಂದು ಲೆವೆಲ್ಗೆ ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಪ್ರಿವೆಂಟ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ
ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಅಲರ್ಜಿ ಸಮಸ್ಯೆ ಉಂಟಾಗುತ್ತೆ, ಮೇಜರ್ ಸಿಂಪ್ಟಮ್ಸ್ ಯಾವುದೆಲ್ಲ ಇರುತ್ತೆ, ಸೊ ನಾವು ಯಾವುದನ್ನೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಒಂದು ಪರ್ಸನ್ಗೆ ಅಲರ್ಜಿ ಇತ್ತು ಅಂತ ಹೇಳಿದ್ರೆ ಎಲ್ಲವನ್ನ ಸ್ಟಾಪ್ ಮಾಡಬೇಕಾ, ಎಲ್ಲ ಫುಡ್ಡನ್ನು ಸ್ಟಾಪ್ ಮಾಡಬೇಕಾ, ಅಥವಾ ಆ ಪರ್ಸನ್ ಏನು ಪರ್ಟಿಕ್ಯುಲರ್ ಅಲರ್ಜಿ ಇದೆ ಅನ್ನೋದನ್ನು ಫಸ್ಟು ರೂಟ್ ಕಾಸಿಗೆ ಹೋಗಬೇಕಾಗತ್ತೆ. ಯಾವೆಲ್ಲ ಮಿಸ್ಟೇಕ್ಸನ್ನು ನಾವು ಮಾಡ್ತಾ ಇದ್ದೀವಿ, ಯಾವುದನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಷನನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಲರ್ಜಿ ವಿಚಾರಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ್ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.